ಬರೀ ಫ್ಲೈಯಿಂಗ್ ಡ್ಯಾನ್ಸ್ ಆಗಿರ್ಬೋದು ಅಥವಾ ಬುಲ್ ಫೈಟಿಂಗ್ ಅನ್ಕೊಂಡಿರ್ಬೋದು. ಆದರೆ ಸ್ಪೇನ್ ಅದಕ್ಕಿಂತ ಜಾಸ್ತಿ. ನೀವೇ ನೋಡ್ತಾ ಇರೋ ಎಷ್ಟು ವೈಬ್ ಆಗಿದೆ ಸ್ಪೇನ್ ಅಂತ. ಮುಸ್ಲಿಮರು ದೋಚ್ಕೊಂಡು ಹೋಗ್ಬಿಟ್ಟಿರ್ತಾರೆ ಕಣ, ಅವ್ರು ಇಟ್ಟಿರಲ್ಲ. €1ಗೆ €105 ಗುರು, ಸಖತ್ ಜಾಸ್ತಿ ಆಗಿದೆ ಪ್ರೈಸು. ಈ ಹುಚ್ಚನನ್ ಮಗ ಬಂದು ಏನೇನೆಲ್ಲ ಮಾಡ್ತಾನೋ ಗೊತ್ತಿಲ್ಲ. ಅಲ್ಕಾಜಾಬಾ ಫೋರ್ಟು ಇದು ಬಂದ್ಬಿಟ್ಟು 1000 ವರ್ಷ ಹಳೆಯದು. ಅಟ್ಯಾಕ್ ಆದ್ರೂ ಕೂಡ ಅವ್ರು ಬರೋಕ್ಕೆ ಗೊತ್ತಾಗಬಾರ್ದಾಗಿತ್ತಂತೆ ಮೇಲ್ಗಡೆ ಫೋರ್ಟ್ರೆಸ್ಗೆ. ಇಷ್ಟು ದೊಡ್ಡ ಫೋರ್ಟ್ಗೆ ಮಾರ್ಬಲ್ ಎಲ್ಲ ಹಾಕ್ಬಿಟ್ಟು ಮಾಡೋರೆ ಅಂದರೆ ಎಷ್ಟು ಖರ್ಚಾಗಿರಬೇಕು. ಏನು ಅರ್ಥಬೇಕು, ಏನು ಮಳೆ ಗಾಳಿ ಏನೇ ಬಿರುಗಾಳಿ ಬಂದರೆ ಏನು ಅಲ್ಲಾಡಿಲ್ಲ ಇದು 1000 ವರ್ಷ. ಪ್ರಪಂಚದ ಅತ್ಯಂತ ಚೀಪೆಸ್ಟ್ ಏರ್ಲೈನ್ಗೆ ಸ್ವಾಗತ ಸುಸ್ವಾಗತ. ಆದರೆ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ದುಡ್ಡು ಮಾಡ್ತಾರದು ಇದೇ ಏರ್ಲೈನ್ಸ್. ಯಾವ್ದು ಗೊತ್ತಾ? ವೆಲ್ಕಮ್ ಟು ದ ರೈನ್ ಏರ್. ಇಲ್ಲಿ ನಾವೇ ಕೂಲಿಕಾರು, ನಾವೇ ಕೆಲಸಗಾರು, ಏರ್ಪೋರ್ಟಲ್ಲಿ ಎಲ್ಲ ನಾವೇ ಮಾಡ್ಕೊಬೇಕು. ಕಾಮಿಡಿ ಏನು ಗೊತ್ತಾ? ಬ್ಯಾಗ್ನು ನಾವೇ ಚೆಕ್ ಇನ್ ಮಾಡ್ಬಿಟ್ಟು ಕಳಿಸ್ಬೇಕು, ಪ್ಲೀಸ್ ಸ್ಕ್ಯಾನ್ ಮಾಡಬೇಕು. ಎಲ್ಲ ಆನ್ಲೈನ್ ಚಿನ್ನು, ಏನು ಟಿಕೆಟ್ ಇಲ್ಲ. ಆಯಿತು, ಕೆಲಸ ಸೇರ್ಕೊಂಡ್ಬಿಡ್ಬೋದಲ್ಲ ಕಿರಣ? ಹೋಯ್ತು ಅಷ್ಟೇ, ಹೋಗಿ ಬಾ, ಬಾಯ್ ಬಾಯ್. ಅಲ್ಲಿ ತಮ್ಮನೇಲಿ ನೋಡಿರ್ತೀರ ನಾವು ಯಾವ ದೇಶಕ್ಕೆ ಹೋಗ್ತಾ ಇದ್ದೀವಿ ಅಂತ. ನಾವು ಬರ್ಲಿನಿಂದ ಸ್ಪೇನ್ಗೆ ಹೋಗ್ತಾ ಇದ್ದೀವಿ. ಬರೋಬರಿ 3.5 ಅವರ್ ಜರ್ನಿ. ಬನ್ನಿ ಕರ್ಕೊಂಡು ಹೋಗ್ತೀನಿ. ಇದೇ ಮೇ 14ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಯುರೋಪ್ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀವಿ. 10 ದೇಶ 12 ದಿನಗಳು. ಜರ್ಮನಿ, ಫ್ರಾನ್ಸ್, ನೆದರ್ಲೆಂಡ್ಸ್, ಸ್ವಿಟ್ಜರ್ಲೆಂಡ್, ಆಸ್ಟ್ರಿಯಾ, ಲುಕ್ಸಂಬರ್ಗ್, ಇಟಲಿ, ಲಿechtenstein, ಈ 10 ದೇಶಗಳು ಕರ್ಕೊಂಡು ಹೋಗ್ತಾ ಇದ್ದೀವಿ. ನೀವು ಬೆಂಗಳೂರು ಏರ್ಪೋರ್ಟ್ಗೆ ಬ್ಯಾಗ್ ತೊಗೊಂಬಂದರೆ ಸಾಕು, ನಾವು ನಿಮಗೆ ಸೇಫಾಗಿ ಯುರೋಪಿಗೆ ಕರ್ಕೊಂಡೋಗಿ ಎಲ್ಲ ದೇಶಗಳನ್ನ ತೋರಿಸ್ಕೊಂಡು 12 ದಿನಗಳ ಕಾಲ ಸೇಫಾಗಿ ಬೆಂಗಳೂರು ಏರ್ಪೋರ್ಟ್ಗೆ ವಾಪಸ್ ಕರ್ಕೊಂಬಂದುಬಿಟ್ಬಿಡ್ತೀವಿ. ಈ ಕೆಳಗಡೆ ನಂಬರ್ಗೆ ಫೋನು ಇಲ್ಲ, ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮು ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ನ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ಯಾಕಂದರೆ ಬೇಗ ಸ್ಲಾಟ್ಗಳು ಖಾಲಿ ಆಗ್ತಾಯಿದೆ. ಎಲ್ಲರೂ ಮೇ 14ನೇ ತಾರೀಕು ಒಟ್ಟಿಗೆ ಯುರೋಪ್ಗೆ ಹೋಗೋಣ. ಈ ರೈನ್ ಏರ್ವೇಸ್ ಫ್ಲೈಟ್ಗೆ ನಾವು ಎಷ್ಟು ಗೊತ್ತಾ ಕೊಟ್ಟಿರೋದು? ಬರೀ $1,000 ಅಷ್ಟೇ. ಶಾಕ್ ಆಯಿತಾ? ಶಾಕ್ ಆಗಿರಲೇಬೇಕು. ಏನು ಅಂತ ಆಮೇಲೆ ಹೇಳ್ತೀನಿ ಬನ್ನಿ. ಯಾವ ಗೇಟ್ ಆಶಾ? ಗೇಟ್ B30 ಅಂತೆ. B30ನ ಯಾವುದೋ ಮೂಲೆಯಲ್ಲಿ ಕೊಟ್ಟಿರ್ತಾರೆ. ಬಾ, ಯಾವುದೋ ಮೂಲೆ ಅಂದರೆ ತೋರಿಸಿ ಬರೀ ಯಾವ ಮೂಲೆ ಇರ್ತೀವಿ ಅಂತ. ಸೊ ಬರೀ $1,000 ಏನಕ್ಕಪ್ಪ ಅಂತ ಹೇಳಿದ್ರೆ, ಈ ರೈನ್ ಏರ್ವೇಸ್ ಬಿಸ್ನೆಸ್ ಮಾಡೆಲ್ನ ಎಷ್ಟು ಚೆನ್ನಾಗಿ ಬಿಲ್ಡ್ ಮಾಡ್ಕೊಂಡಿದ್ದಾರೆ ಅಂದರೆ, ಯುರೋಪಲ್ಲಿ ಚೀಪೆಸ್ಟ್ ಏರ್ಲೈನ್ಸು, ಆದರೆ ಬಜೆಟ್ ಮಾತ್ರ ಸಖತ್ತಾಗಿ ಮಾಡುತ್ತೆ. ಅವ್ರ ಕಾನ್ಸೆಪ್ಟ್ ಅಂದರೆ ಕಮ್ಮಿ ದುಡ್ಡು ಕೊಡ್ತೀವಿ, ನೀವು ಕಮ್ಮಿ ದುಡ್ಡು ಹೋಗ್ಬೇಕಾ ಈ ಥರ ಬ್ಯಾಗ್ ಪ್ಯಾಕ್ ಹಾಕೊಂಡು ಹೋಗ್ತಾ ಇರ್ಬೋದು. ಇಲ್ಲ ನಿಮಗೆ ಬ್ಯಾಗ್ ಬೇಕಾ ಎಕ್ಸ್ಟ್ರಾ ದುಡ್ಡು, ಲೆಗ್ ಸ್ಪೇಸ್ ಬೇಕಾ ಎಕ್ಸ್ಟ್ರಾ ದುಡ್ಡು, ಕಾಫಿ ಬೇಕಾ ಎಕ್ಸ್ಟ್ರಾ ದುಡ್ಡು, ಎಲ್ಲದಕ್ಕೂ ಎಕ್ಸ್ಟ್ರಾ ದುಡ್ಡು ಮಾಡಿಕೊಂಡು ಸಖತ್ತಾಗಿ ದುಡ್ಡು ಮಾಡ್ತಾ ಇದ್ದಾರೆ. ನಾವು ಅನ್ಕೋತೀವಿ ಅಷ್ಟೇ ಚೀಪೆಸ್ಟ್ ಏರ್ಲೈನ್ಸ್ ಇದೆ. ಆದರೆ ಇಡೀ ಪ್ರಪಂಚದಲ್ಲಿ ಯಾರು ಅತಿ ಹೆಚ್ಚು ದುಡ್ಡು ಮಾಡ್ತಾರ ಫ್ಲೈಟ್ ಕಂಪ್ನಿ ಅಂತ ಹುಡುಕಿ ನೋಡಿ, ರೈನ್ ಏರ್ವೇಸ್ ಅಂತಲೇ ಬರೋದು. ಅಷ್ಟು ದುಡ್ಡು ಮಾಡ್ತಾವ್ರೆ ಗುರು. ಬಿಡಿ, ಆಮೇಲೆ ನಾವು ಬ್ಯಾಗೆಲ್ಲ ಹಾಕ್ಕೊಂಡ್ವಿ, ಅದಕ್ಕೆ ಎಕ್ಸ್ಟ್ರಾ ಆಯಿತು $3,000 $4,000. ಆದರೆ $1,000ಗೆ ಇಲ್ಲಿಂದ ಜರ್ಮನಿಯಿಂದ ಸ್ಪೇನ್ಗೆ ಟೋಟಲ್ 4 ಅವರ್ ಜರ್ನಿಗೆ ಆ್ಯಕ್ಚುಲಿ ಕಮ್ಮಿನೇ. ನೀವು ಹುಡುಕಿ ರೈನ್ ಏರ್ವೇಸ್ ಅಂತ ನಿಮಗೆ ಗೊತ್ತಾಗುತ್ತೆ. ಬನ್ನಿ ಸದ್ಯಕ್ಕೆ ಗೇಟ್ ಹತ್ರ ಹೋಗೋಣ. ಫುಲ್ಲು ಕಂಟ್ರಿನೇ ಫ್ರೀಸ್ ಆಗ್ಬಿಟ್ಟಿದೆ ಐಸ್ ಬಂದು. ಪರವಾಗಿಲ್ಲ ಕಣ, ಕರ್ಗಿದೆ. ನಿನ್ನೆ ಮೊನ್ನೆಲ್ಲ ಎಷ್ಟೊಂದು ಫ್ಲೈಟ್ಸ್ ಕ್ಯಾನ್ಸಲ್ ಆಗಿಬಿಟ್ಟಿತ್ತಂತೆ. ಬಾ ತೋರಿಸ್ತೀನಿ ಬಾ ಇಲ್ಲಿ ಹಿಂಗೆ ಫ್ರೀಸ್ ಆಗಿದೆ ಅಂತ. ಇಲ್ಲೇ ಇದೆಯಲ್ಲ ರೈನ್ ಏರು. ನೋಡ್ಕಣೆ ಹಿಂಗೆ ಫ್ರೀಸ್ ಆಗಿದೆ ಎಲ್ಲ ಅಲ್ವಾ? ಜಾರ್ಗಿರ್ ಹೋಗ್ಬಿಟ್ರೆ ಗುರು. ಆಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಂಡಿರ್ತಾರೆ. ಅದೇ ನೋಡಿ ಪುಳಾರಿ ಏರ್ಲೈನ್ಸ್, ರೈನ್ ಏರ್ವೇಸ್. ಪುಳಾರಿ ಅಂತ ಹೇಳ್ತಾ ಇದೆಯಾ? ಬಟ್ ಎಷ್ಟಿದೆ ನೋಡು ಫ್ಲೈಟು, ಎಲ್ಲ ಅವ್ರದ್ದೇ ಇರೋದು. ಯಾವುದೋ ಲೌಡಾ ಅಂತ ಗುರು, ಯಾಚಿನದು ಅದು ಲೌಡಾ ಏರ್ಲೈನ್ಸ್ ಅಂತೆ. ಇಲ್ಲಿರೋದೆಲ್ಲ ಬಂದ್ಬಿಟ್ಟು ಎಲ್ಲ ಲೋ ಕಾಸ್ಟ್ ಏರ್ಲೈನ್ಸೇ. ಬನ್ನಿ ಇವಾಗ ನಾವು ಗೇಟ್ ಹತ್ರ ಹೋಗೋಣ. ನಾವು ಎಕಾನಮಿ ಏರ್ಲೈನ್ಸ್ ಅಂತೀವಿ, ಲೋ ಬಡ್ಜೆಟ್ ಏರ್ಲೈನ್ಸಲ್ಲಿ ನೋಡಿ ಹಿಂಗೆ ಅಂತ ಬನ್ನಿ ತೋರಿಸ್ತೀನಿ. ಬಸ್ಸಲ್ಲಿ ಇಳ್ಕೊಂಬರಲ್ವಾ ಅದೇ ಥರ ನೋಡಿ. ಫ್ಲೈಟಿಂದ ಹಿಂಗೆ ಇಳಿದ್ಬಿಟ್ಟು ಇಲ್ಲಿಂದನೇ ಕ್ರಾಸ್ ಮಾಡಿಸ್ಬಿಡ್ತಾರೆ. ಯಾಕಂದರೆ ಅವರು ಹಿಂಗೆ ಪಾಸ್ ಆಗುತ್ತಲ್ಲ, ಅದಕ್ಕೂ ದುಡ್ಡು, ಎಲ್ಲದಕ್ಕೂ ದುಡ್ಡು ಇಸ್ಕೋತಾರೆ. ಈ ರೈನ್ ಏರ್ವೇಸ್ ಇನ್ನೊಂದೇನು ಮಾಡ್ತಾರಂತೆ ಗೊತ್ತಾ ಕಿರಣ? ಅಲ್ಲಿ ನೋಡ್ತಿದ್ಯಲ್ಲ ಮೆಟ್ಲು ನೋಡ್ತಿದ್ಯಲ್ಲ, ಅದು ಕೂಡ ಅವ್ರಿಗೆ ಇನ್ಬಿಲ್ಟ್ ಮಾಡ್ಕೊಂಡ್ಬಿಟ್ಟಿರ್ತಾರಂತೆ. ದುಡ್ಡು ಕೊಡಬಾರ್ದು ಇವ್ರಿಗೆ ಅಂತ. ಪಾಪ ಇನ್ನೇನು ಅವ್ರು $1,000 ಫ್ಲೈಟ್ ಕೊಡ್ತಾರೆ ಅಂದರೆ ಬೇಕೇ ಬೇಕು. ಕಂಪ್ಲೇಂಟ್ ಮಾತ್ರ ಅವ್ರಿಗೆ ಮಾಡೋದಕ್ಕೆ ಕಿರಣ. ಪಾಪ ಎಲ್ಲರೂ ಲೋ ಕಾಸ್ಟ್ ತೊಗೊಂಡ್ಬಿಡ್ತಾರೆ, ಕಂಪ್ಲೇಂಟ್ ಮಾಡ್ತಾರೆ. ನೋಡಿ ನಮ್ಗೆ ಇವಾಗ $1,000 ಅವ್ರು ಫ್ಲೈಟ್ ಟಿಕೆಟ್ ಕೊಟ್ಟವ್ರ, ಅದ್ರಲ್ಲಿ ನಾವು ಇವ್ರಿಗೆ ಕಂಪ್ಲೇಂಟ್ ಬೇರೆ. ಏರ್ಪೋರ್ಟಲ್ಲಿ ನೀರು ಕೊಡಲ್ಲ, ಲೆಗ್ ಸ್ಪೇಸ್ ಇರಲ್ಲ, ಸೀಟ್ ಚೆನ್ನಾಗಿಲ್ಲ, ಸೀಟ್ ಬೆಲ್ಟ್ ಚೆನ್ನಾಗಿಲ್ಲ ಅಂತ ಆ ಥರ ಎಲ್ಲ ಕಂಪ್ಲೇಂಟ್ ಮಾಡೋಕ್ಕೆ ಹೋಗ್ಬಾರ್ದು. $1,000ಗೆ ಅವ್ರು ಅಷ್ಟು ದೂರ ಕರ್ಕೊಂಡು ಹೋಗ್ತಾವ್ರೆ ಅಂದರೆ ಕಾಸಿಗೆ ತಕ್ಕನಾಗ ಕಜಾಯ. ಎಕ್ಸಾಕ್ಟ್ಲಿ. ಎಲ್ಲಿ ಕಿರಣ ಹೋಗ್ತಿರೋದು? ಮಲಗಕ್ಕಲ್ಲ, ಮಲಾಗ. ಹಂಗೆ ತಾನೇ ಇರೋದು ಮಲಗಕ್ಕೆ. ಮಲಾಗ ಕುರಿ ದೊಂಬಿ ಚಿನ್ನು. ಇಲ್ಲಿ ನೋಡಿ, ಇಲ್ಲಿ ಜಾತ್ರೆ ಹೆಂಗಿದೆ, ಬಸ್ಸಲ್ಲಿ ಕಾಯಿಸ್ತಾರಲ್ಲ ಹಂಗೆ ಕೂತ್ಕೋತಾರೆ. ರೈನ್ ಏರ್ ಅಂದರೆ ಹಂಗೆ ಹಿಂಗೆ ಬಿಟ್ಟಿದ ತಕ್ಷಣ ಹಿಂಗೆ ಓಡೋಗಚ್ಚಿದ್ದು.
ಕೂತ್ಕೊಳ್ಳೋಕ್ಕೂ ಜಾಗ ಇಲ್ಲ. ಮಜಾ ಕೂತ್ಕೊಳ್ಳೋಕ್ಕೂ ಜಾಗ ಇರಲ್ಲ ಇಲ್ಲಿ, ಒಂದು ಸೀಟು ಇಲ್ಲ ಇಲ್ಲಿ. 1,000 ರೂಪಾಯಿ ಅಂದರೆ ಇವೆಲ್ಲ ಅಡ್ಜಸ್ಟ್ ಮಾಡ್ಕೊಬೇಕಮ್ಮ ನಾವು. ಎಲ್ಲ ಕೊಟ್ಬಿಟ್ಟು ಲಾಂಚ್ ಬೇಕು ಅಂದರೆ ಬಂತು ಫ್ಲೈಟು, ಇದೇ ಫ್ಲೈಟ್ ಅದೇ ಚಿನ್ನ ಬಂದಿದ್ದು ಫ್ಲೈಟ್ ಇವಾಗ ಬಸ್ ಕಾಯ್ದಂಗೆ. ಆ್ಯಕ್ಚುಲಿ ಇವಾಗ ಇಳಿತಾರೆ ಜನಗಳು, ಅದೇ ಫ್ಲೈಟಿಗೆ ನಾವು ಹತ್ಕೊಳ್ಳೋದು. ಹೌದು, ಏನು ಮಿನಿಮಲಿಸ್ಟಿಕ್ ಲಾಜಿಸ್ಟಿಕ್ಸ್ ಅಲ್ಲ ಇವ್ರದ್ದು ಮಾತ್ರ. 3 ಮತ್ತೊಂದು ಅಷ್ಟೇ ಇರೋದಿಲ್ಲಿ. ಟರ್ಮಿನಲ್ ಇಟ್ಕೊಂಡಿದ್ದಾರೆ ನೋಡಿ ಕಿರಣ, ಇಲ್ಲಿ ಏರ್ಪೋರ್ಟಲ್ಲಿ ಅವರು ಒಂದು ಟರ್ಮಿನಲ್ ಅವ್ರಿಗೆ ಬಿಟ್ಕೊಟ್ಟಿದ್ದಾರೆ ಅಂದ್ರೆ ಅರ್ಥ ಈ ಟರ್ಮಿನಲ್ ಫುಲ್ ಅವ್ರಿಗೆಲ್ಲ ಎಲ್ಲ ಲೋ ಕಾಸ್ಟ್ ಏರ್ಲೈನ್ಸ್ ಎಲ್ಲ ಈ ಲೌಡಾ ಅನ್ನೋದು, ಯೂರೋ ವಿಂಗ್ಸ್ ಅನ್ನೋದು, ರೈನೇರ್ ಅನ್ನೋದು, ಈಸಿ ಜೆಟ್ ಎಲ್ಲರೂ ಕಾಯ್ತಾ ಇದ್ದೀವಿ. ನೆಕ್ಸ್ಟ್ ನಮ್ಮದೇ ಬೋರ್ಡಿಂಗ್, ಅದೇ ಪ್ಲೇನಿಗೆ ತಗೊಂಡು ಹೋಗ್ತಾರೆ. ಕ್ಲೀನಿಂಗ್ ಏನೂ ಇಲ್ಲ ಅಜಾ. ಅಲ್ಲಿ ಫ್ಯೂಯಲ್ ಕೊಡ್ತಾರೆ ನೋಡಲ್ಲಿ, ಇವಾಗ ಆಗ್ತಾರೆ ಫ್ಯೂಯಲ್ ತುಂಬಿಸ್ತಾ. ಇನ್ನೊಂದು ವಿಷಯ ಅಂದ್ರೆ ರೈನೇರ್ಸ್ ಸರ್ ಏನು ಮಾಡ್ತಾರೆ ಅಂತ ಗೊತ್ತಾ ಕಿರಣ, ಇವಾಗ ನಾವೇನು ಕೂತ್ಕೊಂಡು ಹೋಗ್ತೀವಲ್ಲ ಅವರು ಸ್ಟ್ಯಾಂಡಿಂಗ್ ಸೀಟ್ಸ್ ಮಾಡಬೇಕು ಅಂತಿದಾರಂತೆ ರೈನೇರ್ಸ್ ಅವರು. ತೋರಿಸಿ ಬನ್ನಿ ಏನು ಅಂತ ಅದ್ರ ಕತೆ. ಎಲ್ಲರೂ ಹೆಂಗ್ ಓಡೋಯ್ತವ್ರೆ ಸೀಟ್ ಸಿಗದಿರೋ ಥರ. ಫುಲ್ ಕೋಲ್ಡ್ ಅಲ್ಲ ಚಿನ್ನು, ಹೆವಿ ಕೋಲ್ಡು. ಸೊ ಏನಪ್ಪಾ ಅಂದ್ರೆ ನಾವಿವಾಗ -10 ನಾವು ಇವಾಗ ಹೋಗ್ತಾ ಇರೋದು ಬಂದು +15 ಅಂದ್ರೆ ಎಷ್ಟು ಕಿರಣ, ಆಲ್ಮೋಸ್ಟ್ 20 ಟೆಂಪ್ರೇಚರ್ ಜಾಸ್ತಿಗೆ ಹೋಗ್ತಾ ಇರೋದು. ಅರೆ ಫ್ಲೈಟ್ನ ಹೆಂಗ್ ಬಿಟ್ಟವ್ರೆ ಗೊತ್ತಾ, ಓಪನ್ ಆಗಿ. ಆಶಾ ನೀನು ಮುಂದೆ ಹತ್ಕೊಬೇಕು, ನಾನು ಹಿಂದೆ ಹತ್ಕೊಬೇಕು. ಬಾಯ್ ಬೇಡ, ಬಿಕಾಸ್ ಇದು ಸೀಟ್ ಅವ್ರು ಇಷ್ಟ ಬಂದಂಗೆ ಅಸೈನ್ ಮಾಡ್ತಾರೆ, ನಾವು ಹಂಗೆ ಇಷ್ಟ ಬಂದಾಗ ಕೂತ್ಕೊಬೇಕು. ಎಲ್ಲ ರೈನ್ ಏರ್ವೇಸ್ ನೋಡು, ಎಷ್ಟು ಫ್ಲೈಟ್ ಓಡಾಡ್ತವೆ ಗುರು. ಹುಷಾರ್ ಕಿರಣ, ಇಲ್ಲಿ ಜಾರ್ ಬಿಡ್ತೀರ ಕಷ್ಟ. ಬಾಯ್ ಆಶಾ, ಬಾಯ್ ಸಿ ಯು ಆಫ್ಟರ್ 4 hours. ಬಾಯ್. ನಾನು ಮುಂದೆಯಿಂದ. ಓಕೆ ಬಾಯ್. ಬಜೆಟ್ ಏರ್ಲೈನ್ಸ್ ಬುಕ್ ಮಾಡಿದ್ರೆ ಹಂಗೆ ಒಬ್ಬೊಬ್ರು ಒಂದೊಂದು ಕಡೆ ಕೂರಿಸ್ತಾರೆ. ಆಮೇಲೆ ಫ್ಲೈಟ್ ಹೆಂಗಿದೆ ಗೊತ್ತಾ, ಬನ್ನಿ ಹೋಗಿ ತೋರಿಸ್ತೀನಿ. ಕಂಪ್ಲೇಂಟ್ ಮಾಡಲ್ಲ ನಾನು. ಟಿಕೆಟ್ ಕಮ್ಮಿ ಇದ್ದರೆ ಫ್ಲೈಟ್ ಪ್ರೈಸಸ್ಸು ಅವ್ರ ಫೆಸಿಲಿಟೀಸ್ ಕೊಡೋದು ಹಂಗೆ ಇರುತ್ತೆ. ಚೀಪೆಸ್ಟ್ ಏರ್ವೇಸ್ ಇನ್ ಯುರೋಪ್ಗೆ ಸ್ವಾಗತ ಸುಸ್ವಾಗತ. ನಾನು ಹಿಂದೆ ಕಾಣಿಸ್ತಾ ಇದೆಯಲ್ಲ ಸೀಟು, ಈ ರೈನ್ವೇಸ್ ಅವರು ಆ ಸೀಟ್ನ ಸ್ಟ್ಯಾಂಡಿಂಗ್ ಸೀಟ್ ಮಾಡಬೇಕು ಅಂತ ಹೊರಟಿದ್ದಾರಂತೆ. ನೆಕ್ಸ್ಟ್ ವರ್ಷದಲ್ಲಿ ಸ್ಟ್ಯಾಂಡಿಂಗ್ ಸೀಟ್ ಓಪನ್ ಆಗುತ್ತೆ ಅಲ್ಲಿ. ಆಮೇಲೆ ಇಲ್ಲಿ ಇನ್ನೊಂದು ಮಾಡ್ತಾವ್ರೆ, ಟಾಯ್ಲೆಟು ಫ್ರೀ ಇಲ್ಲ. ಯಾವುದೇ ಏರ್ಪ್ಲೇನಲ್ಲಿ ಟಾಯ್ಲೆಟ್ ಇದಿರುತ್ತಾ ನೋಡಿದ್ದೀರಾ, ಮುಂದಿನ ವರ್ಷದಿಂದ ಟಾಯ್ಲೆಟು ಫ್ರೀ ಇಲ್ವಂತೆ. ಟಾಯ್ಲೆಟ್ಗೆ ಹೋಗ್ಬೇಕಂದ್ರೆ ದುಡ್ಡು ಕೊಡಬೇಕಂತೆ ಇಲ್ಲಿ. ಆಮೇಲೆ ಸ್ಟ್ಯಾಂಡಿಂಗ್ ಸೀಟ್ ಫಸ್ಟ್ ಟೈಮು ಫ್ಲೈಟಲ್ಲಿ ಸ್ಟ್ಯಾಂಡಿಂಗ್ ಸೀಟ್ ಮಾಡ್ತಾರಂತೆ, ನಂಬ್ತೀರಾ ನೀವು? ಸೊ ರೈನ್ ಏರ್ವೇಸ್ ಹಿಂಗೆಲ್ಲ ದುಡ್ಡು ಮಾಡ್ತಾರೆ. ಏನೇನು ಕಾಮಿಡಿ ಇದೆ ಗೊತ್ತಾ ಈ ಫ್ಲೈಟಲ್ಲಿ. ಇಲ್ಲಿ ನೋಡಿ, ಬ್ಯಾಗ್ಗಳೆಲ್ಲ ಕೆಳಗಡೆ ಇಟ್ಕೊಬೇಕು ಆ ಥರ, ಕಾಲು ಕೆಳಗಡೆ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ನಿಮಗೇನು ಜಾಗ ಸಿಗೋಲ್ಲ ಇಲ್ಲಿ ಇಟ್ಕೊಳ್ಳೋಕ್ಕೆ. ಮೊಬೈಲ್ ಗಿಬಲ್ ಇದ್ದರೆ ಹಿಂಗೆ ಇಲ್ಲೇ ಇಟ್ಕೊಬೇಕು ನಾವು. ಇಲ್ಲೇನೂ ಇಲ್ಲ ನೋಡಿ, ಏನೂ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಇದು ಮಾತ್ರ ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟವ್ರೆ. ಆಮೇಲೆ ಲೆಗ್ ಸ್ಪೇಸ್ ಇಷ್ಟೇ, ಪರವಾಗಿಲ್ಲ. ಈ ಪ್ರೈಸ್ಗೆ ಈ ಥರ ಸರ್ವಿಸ್ ಕೊಟ್ಟರು ಓಕೆ. ಒಂದು ತೊಟ್ಟು ನೀರು ಕೊಡಲ್ಲ ಈ ಫ್ಲೈಟಲ್ಲಿ. ಕೇಳಿದ್ರೆ ಒಂದು ತೊಟ್ಟು 100ಗೆ 500 ರೂಪಾಯಿ. ಎಲ್ಲದಕ್ಕೂ ದುಡ್ಡು. ಬಟ್ ದಿಸ್ ಈಸ್ ರೈನ್ ಏರ್ವೇಸ್ ಮ್ಯಾನ್. ಇನ್ನೊಂದು ಸ್ವಲ್ಪ ಹೊತ್ತರಲ್ಲಿ ಫ್ಲೈಟ್ ಹೊರಡುತ್ತೆ. 3.5 ಅವರ್ 4 ಅವರ್ ಜರ್ನಿ ಇದೆ ಜರ್ಮನಿಯಿಂದ ಸ್ಪೇನ್ ಮಲಾಗಾಗೆ. ಸೊ ಇವಾಗ ನಿದ್ದೆ ಮಾಡ್ತೀನಿ. ಆಶಾ ಅಲ್ಲೆಲ್ಲೋ ಮುಂದೆ ಇದ್ದಾಳೆ, ಅಲ್ಲೆಲ್ಲೋ 11 ಸೀಟು ಆಶಂದು, ನಮ್ಮದು 30. ಫೈನಲ್ ಆಗಿ ಒಂದು 3 ಅವರ್ 4 ಅವರ್ ಜರ್ನಿ ಆದಮೇಲೆ ಮಲಾಗಾ ಸ್ಪೇನಿಗೆ ಬಂದು ತಲುಪಿದ್ದೀವಿ. ಬೆಸ್ಟ್ ಹೊಡಿತಾ ಇದೆ. ಆಶಾ ನನ್ನ ಮುಂದೆ ಇದ್ಲು, ಫಸ್ಟ್ ಇಳ್ಕೊಂಡು ಹೋಗ್ಬಿಟ್ಟಿರ್ಬೇಕು. ಎಲ್ಲೋದ್ರೂ ಗೊತ್ತಿಲ್ಲ, ನೋಡೋಣ. ಹಲೋ ಆಶಾ, ವೆಲ್ಕಮ್ ಟು ಮಲಾಗಾ. ಸ್ಪೇನಿನ ಮಲಾಗಾ ಏರ್ಪೋರ್ಟ್ಗೆ ಸ್ವಾಗತ ಸುಸ್ವಾಗತ. ಈ ದೇಶಕ್ಕಂತೂ ಸಖತ್ ಹಿಸ್ಟ್ರಿ ಇದೆ, ಇತಿಹಾಸದ ಪುರಾಣ ಇದೆ ಇಲ್ಲಿ. ಅದನ್ನ ಹೇಳೋಕ್ಕೂ ಮುಂಚೆ ಫಸ್ಟ್ ಇವಾಗ ನಾವು ಎಲ್ಗೋಬೇಕಶ? ನಾವಿವಾಗ ಬ್ಯಾಗ್ ತೊಗೊಂಡು ಕಾರ್ ರೈಡ್ ಮಾಡೋಕ್ಕೆ ಹೋಗಬೇಕು. ಕಾರ್ ರೆಂಟ್ ಮಾಡೋಕೆ ಹೋಗೋಣ ಬನ್ನಿ. ಆ್ಯಕ್ಚುಲಿ ನಾವು ಬಂದಿರೋದಕ್ಕೆ ಬಂದ್ಬಿಟ್ಟು ಆಫ್ ಸೀಸನ್ ಅಂದರೆ ಏನು ಗೊತ್ತಾ, ಫ್ಲೈಟ್ಸ್ ಎಲ್ಲ ತುಂಬ ಕಮ್ಮಿ ರೇಟಿಗೆ ಸಿಗ್ತದೆ. ಏತಕ್ಕೆ ಅಂದರೆ ಇವಾಗ ತಾನೇ ಎಲ್ಲರೂ ಹೊಸ ವರ್ಷ ಮತ್ತು ಕ್ರಿಸ್ಮಸ್ ಎಲ್ಲ ಮುಗಿಸ್ಕೊಂಡು ಅವ್ರವ್ರ ಕೆಲ್ಸಕ್ಕೆ ಹೋಗೋರೆ. ನಾವು ಇವಾಗ ಟ್ರಾವೆಲಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ. ಅಷ್ಟೇ ಇಲ್ಲಿದೆ ನೋಡು, ಅಕ್ಯುಲಾರ ದಿ ಕೋಚ್ ಆಫ್. ಕಣ ನಿಮಗೆ ಸ್ಪ್ಯಾನಿಷ್ ಬರಲ್ವಾ? ನನಗೆ ಎಲ್ಲ ಲ್ಯಾಂಗ್ವೇಜು ಬರುತ್ತೆ, ಅರ್ಥ ಆಗಲ್ಲ ಅಷ್ಟೇ ಮಾತಾಡಿದ್ರೆ. ಎಲ್ಲ ಕಾರ್ ರೆಂಟಲ್ಲೂ ಹಿಂಗೆ. ನಾವು ಬುಕ್ ಮಾಡಿರೋದು ಯಾವ್ದು ಗೊತ್ತಾ, ಇದು ರೆಕಾರ್ಡೋ ಗೋ ಅಂತ ಕಾರ್ ರೆಂಟಲ್ಲು. ಆ್ಯಕ್ಚುಲಿ ನಾನು ಹೇಳಿದ್ನಲ್ಲ, ಇವಾಗ ಬಂದುಬಿಟ್ಟಿರೋದು ನಾವು ಬಂದಿರೋದು ಆಫ್ ಸೀಸನ್ ಅಂತ. ಜನವರಿ ಇವಾಗ ತಾನೇ ಶುರುವಾಗಿದೆ ಅಂತ. ಪ್ರೈಸ್ ಎಷ್ಟು ಗೊತ್ತಾ ಕಾರ್ಗೆ? 10 ದಿನಕ್ಕೆ ನಾವು ಕೊಡ್ತಾ ಇರೋದು ಬರೀ
3,000 ರೂಪಾಯಿ ಅಷ್ಟೇ. 3,000 ಆಕ್ಚುಲಿ ರೂಪಾಯಿ. ಕಾರು ಮತ್ತು ಫ್ಲೈಟ್ ಕಾಸ್ಟ್ಲಿ ಅದು ಕಮ್ಮಿ ಇದೆ, ಆದರೆ ಅಕಾಮಿಡೇಷನ್ ಇದೆಯಲ್ಲ ಅದು ತುಂಬ ಜಾಸ್ತಿ ಇದೆ. ಅದು ನಮಗೆ ಪ್ಲಸ್ ಪಾಯಿಂಟ್ ಆಗಿ ಮೈನಸ್ ಪಾಯಿಂಟ್ ಆಯಿತು. ಆದರೆ ಏನು ಗೊತ್ತಾ, ಈ ಯುರೋಪಲ್ಲಿ ನಮಗೆ ಕಾರ್ ಪಾರ್ಕಿಂಗ್ ಹುಡ್ಕೋದು ತುಂಬ ಕಷ್ಟ. ಹೋಟೆಲ್ಗಳು ಇರ್ತವೆ, ಆದರೆ ಕಾರ್ ಪಾರ್ಕಿಂಗ್ ಇರಲ್ಲ. ಸೊ ಯಾವುದೇ ಹೋಟೆಲ್ ಹುಡುಕಿದ್ರೆ ಅದು ಕಾರ್ ಪಾರ್ಕಿಂಗ್ ಇರೋಂಗೆ ಹುಡುಕ್ಬೇಕು. ಎಲ್ಲ ಕಾರ್ ಕಂಪ್ನಿದು ರೆಂಟಲ್ ಜಾಗ ಇಲ್ಲೇ ಇರೋದು. ಅವಿಸು 6 ಯುರೋಪ್ ಕಾರು ಎಲ್ಲ. ಸೊ ನಮ್ದು ಅಲ್ಲೆಲ್ಲೋ ಇರಬೇಕು ಮುಂದೆ, ರೆಕಾರ್ಡೋ ಗೋ ಅಂತ. ಕಾರ್ ಬಾಡಿಗೆಗೆ ತೊಗೊಂಡ್ವಿ. ಟೋಟಲ್ ಕಾರ್ ರೆಂಟ್ ಬಂದ್ಬಿಟ್ಟು 32 ಯೂರೋ, ಅಂದರೆ 3,500 ರೂಪಾಯಿ 11 ದಿನಕ್ಕೆ. ನಾನು ಹೇಳಿಲ್ವಾ ಇವಾಗ ಬಂದಿರೋದು ನಾವು ಆಫ್ ಸೀಸನ್ ಎಲ್ಲ ಕಮ್ಮಿ ಅಂತ. ಒಂದೇ ಒಂದು ನಾವು ಏನಿದು ಫ್ಲೈಟಿಗೆ ಕಮ್ಮಿ ಕೊಟ್ಟಿದ್ದೀವಿ, ಕಾರ್ ಕಮ್ಮಿ ಕೊಟ್ಟಿರ್ತೀವಲ್ಲ, ಇವೆಲ್ಲ ದುಡ್ಡನ್ನ ಅವರು ಹೋಟೆಲಲ್ಲಿ ಎತ್ಕೊಂಡ್ಬಿಡ್ತಾರೆ. ದುಡ್ಡನ್ನ ಹೋಟೆಲ್ ಅಂತೂ ಸಖತ್ ಎಕ್ಸ್ಪೆನ್ಸಿವ್. ಸೊ ಇವಾಗ ಕಾರೇ ತಗೊಂಬರೋ ಬನ್ನಿ. ಏರ್ಪೋರ್ಟಲ್ಲಿ ಆ್ಯಕ್ಚುಲಿ ಅವಳು ಕಾರ್ ತೊಗೊಳೋದು ಒಳ್ಳೇದಂದ್ರೆ, ಯಾಕಂದರೆ ಏರ್ಪೋರ್ಟಿಂದ ನಾವು ಹೋಟೆಲ್ಗೆ ಹೋಗೋಕ್ಕೆ ಅರ್ಧ ಟ್ಯಾಕ್ಸಿ ತಗೊಳ್ಳಿ ಜಾಸ್ತಿ ದುಡ್ಡು ಆಗಿಬಿಡುತ್ತೆ. ಮತ್ತು ಏರ್ಪೋರ್ಟಲ್ಲಿ ಕಮ್ಮಿ ಇರುತ್ತಲ್ವಾ? ಯೂಶಲಿ ಎಲ್ಲ ಏರ್ಪೋರ್ಟ್ಗಳಲ್ಲಿ ಕಮ್ಮಿನೇ ಕಾರ್ ಪ್ರೈಸು. ಇದೆ ನಮ್ಮದು ವೋಲ್ಕ್ಸ್ವ್ಯಾಗನ್ ಟಸ್ಕನ್. ಕೆಲಸ ಏನು ಮಾಡಬೇಕು ಗೊತ್ತಾ, ಇದು ನಾವು ಬುಕ್ ಮಾಡಿರೋದು ರೆಕಾರ್ಡೋ ಗೋ ಅಂತ ಬೇಸಿಕ್ ಕಾರ್ ಕಂಪ್ನಿ. ಏನೇ ಮಾಡಿದ್ರು ಟ್ಯಾಕ್ಸ್ ಹಾಕ್ಬಿಡ್ತಾರೆ. 4 ಸೆಂಟಿಮೀಟರ್ಗೂ ಜಾಸ್ತಿ ಏನಾದರೂ ಸ್ಕ್ರ್ಯಾಚ್ ಆದರೆ 1,20,000 ರೂಪಾಯಿ ಮಿನಿಮಮ್ ಕೊಡ್ಬೇಕಂತ ಅವ್ರಿಗೆ ದುಡ್ಡು. ಅದಕ್ಕೆ ಇವಾಗ ಫುಲ್ಲು ಕಂಪ್ಲೀಟಾಗಿ ಇವಾಗ ಒಂದು ರೌಂಡ್ ಚೆಕ್ ಮಾಡ್ತೀವಿ ಕಾರ್ನ, ಏನಾದರೂ ಆಗಿದೆಯಾ ಅಂತ. ಒಂದು ಸ್ಕ್ರ್ಯಾಚು ಆಗಿಲ್ಲ ಅಂತ ಹೇಳಿದ್ಲು ಅವಳು. ಓಕೆ. ಸೊ ಇವಾಗ ಇಲ್ಲೇ ಆಗಿದೆ ದೊಡ್ಡ ಟೆಂಟಾ 4 ಸೆಂಟಿಮೀಟರ್ ಅಲ್ಲ. ಕಿರಣ ಒಂದು ಪ್ರದಕ್ಷಿಣೆ ಹಾಕ್ಬಿಟ್ಟತ್ಲಾಗೆ ನೀಟಾಗಿ. ಏನೂ ಆಗಿಲ್ವ ಚಿನ್ನೋ? ಗಿಂಟು ಏನೋ ಏನಾಗಿಲ್ಲ. 4 ಸೆಂಟಿಮೀಟರ್ಗೂ ಏನು ಅಷ್ಟೊಂದು ಆಗಿಲ್ಲ. ಆ್ಯಕ್ಚುಲಿ ಹೊಸ ಕಾರ್ ಅನಿಸುತ್ತೆ. ಬರೀ 562 ಕಿಲೋಮೀಟರ್ ಓಡಿದೆ ಅಷ್ಟೇ ಕಾರು. ಓ, ಅದಕ್ಕೆ ಹೊಸ ಕಾರು ಅಂತ ಹೇಳ್ಕೊಟ್ರದ ಅಕ್ಕ. ಆದರೂ ಹೊಸ ಕಾರ್ ಆದರೂ ಇಲ್ಲಿ ನೋಡಿ, ಇಲ್ಲಿ ಬಂದು ತುಕ್ಕಿಡಿದ್ಬಿಟ್ಟಿದೆ ಒಂದೊಂದು ಕಡೆ ನೋಡಿ. ಇಲ್ಲೆಲ್ಲ ಚಿಕ್ಕ ಸ್ಕ್ರ್ಯಾಚು ಏನೋಪ್ಪ. ಕಾರ್ ಬೇರೆ ಕ್ಲೀನ್ ಮಾಡಿಲ್ಲ. ಅದು ಇಲ್ಲ ಕಿರಣ, ಯಾರೋ ಗುದ್ದಿರೋದು, ಟೆಂಟ್ ಹಾಕಿರೋದು ಇದನ್ನ ಆ್ಯಕ್ಚುಲಿ. ಹೌದಾ? ಏನೋ ಆಗಿರೋದು ಅದು ಆ್ಯಕ್ಚುಲಿ. ಗಾಡೀಲಿ ಸಖತ್ ಕಡೆ ಸ್ಕ್ರ್ಯಾಚ್ ಇತ್ತು, ಡೆಂಟ್ಗಳಿದ್ದು. ಹೊಸ ಗಾಡಿ ಅಂದರು. ಅಂದರೆ ಏನು ತಿಕ್ಕಪ್ಪ ಬೇಕು ಪ್ರಾಬ್ಲಮ್ಮು ಅಂದ್ಬಿಟ್ಟು ಅದಕ್ಕೆ ಕ್ಲೀನಾಗಿ ಬಂದ್ಬಿಟ್ಟು ಚೆಕ್ ಮಾಡಿಸ್ತಾ ಇದ್ದೀವಿ ನಾವೇ. ಇಲ್ಲಿ ಎಷ್ಟೊಂದು ಕಡೆ ಇದೆ ಬಂದ್ಬಿಟ್ಟು ಇವಾಗ ಅವರೆಲ್ಲ ಚೆಕ್ ಮಾಡ್ತಿದ್ದಾರೆ. ಇವ್ರು ಒಂದು ಸ್ವಲ್ಪ ಕಿಲಾಡಿಗಳು ಇರ್ತಾರೆ, ಕಮ್ಮಿ ದುಡ್ಡು ಅಂದರೆ ಎಲ್ಲ ನಮ್ಮ ಮೇಲೆ ಹಾಕಕ್ಕೆ ನೋಡ್ಬಿಡ್ತಾರೆ. ರೆಡಿನಾ ಚಿನ್ನು ಸ್ಪೇನ್ ರೋಡ್ ಟ್ರಿಪ್ ಮಾಡಲಿಕ್ಕೆ? ಎಸ್. ಒಂದು ಜಮಾನದಲ್ಲಿ ಜಿಂದಗಿ ನಾ ಮಿಲೇಗಾ ದುಬಾರಾ ಅಂತ ಫಿಲಮ್ ಬಂದಿದ್ದು ಗೊತ್ತಾ, ರಿತಿಕ್ ರೋಷನ್ನು. ಆ ಫಿಲಮ್ ಬಂದಾಗಂತೂ ಪ್ರಪಂಚದಲ್ಲ, ಇಂಡಿಯಾದ ಎಲ್ಲ ಕಡೆ ಸ್ಪೇನ್ ರೋಡ್ ಟ್ರಿಪ್ ಅಂತ ಫೇಮಸ್ ಆಗಿತ್ತು ಗುರು. ನಾವು ಅದೇ ಥರ ಇವಾಗ ಸ್ಪೇನ್ ರೋಡ್ ಟ್ರಿಪ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ, ನಿಮ್ಮನ್ನು ನಮ್ಮ ಜೊತೆ ಕರ್ಕೊಂಡು ಹೋಗ್ತೀವಿ ಸ್ಪೇನ್ ರೋಡ್ ಟ್ರಿಪ್ ಮಾಡಕ್ಕೆ. ಜೈ ಅಂಜನೆ ಸ್ಟಾರ್ಟ್ ಮಾಡೇ ಬೇಡ ಸ್ಪೇನ್ ರೋಡ್ ಟ್ರಿಪ್ನ. ಸೈ ಲೆಟ್ಸ್ ಗೋ. ಟೋಟಲ್ಲು 18 ಕಿಲೋಮೀಟರು. ನನಗೆ ಯಾವಾಗಲೂ ಕಾರ್ ಕೈನ ಇಲ್ಲಿ ಇಟ್ಕೊಂಡು ಅಭ್ಯಾಸ. ಇದ್ರ ಹತ್ರ ಹಿಂಗೆ ಹ್ಯಾಂಡ್ಲ್ ಮಾಡೋದು, ಇಲ್ಲ ಇಲ್ಲಿ ಗೇರ್ ಹಾಕೋದು, ಇಲ್ಲಿ ಬೇರೆ ಇದು ಏನು ಮಾಡೋದು ಗೊತ್ತಿಲ್ಲ. ಜಯಾಂಜನ ಅನ್ಕೊಂಡು ಹೋಯ್ತಾರಣ. ಬನ್ನಿ ಇವಾಗ. ಏನ ರೆಡಿ ಚಿನ್ನು, ಹೈಬ್ರಿಡ್ ಕಾರ್ ಅಷ್ಟೇ. ಹೈಬ್ರಿಡ್ ಕಾರು ಏನ್ ಗೊತ್ತ ಚಾಲೆಂಜ್ ಇವಾಗ ಕಿರಣ, ಎಕ್ಸಿಟ್ ಆಗೋ ಚಾಲೆಂಜ್ ಇವಾಗ. ಆಕ್ಚುಲಿ ನಮ್ಗೆ ಕಾರ್ ರೆಂಟ್ ಮಾಡ್ಕೊಂಡಾಗ ಯಾವುದೇ ಕಂಟ್ರಿಲಿ ಅದು ಎಕ್ಸಿಟೇ ಟೆನ್ಷನ್ ನಮ್ಗೆ. ಯಾಕಂದ್ರೆ ನ್ಯೂಯಾರ್ಕ್ ಅಲ್ಲಿ ಒಂದ್ಸರಿ ಹೋಗಿ ದಡಾರ್ ಅಂತ ಹೊಡ್ಕೊಂಡಿದ್ವಿ. ಅದೇ ಪ್ರಾಬ್ಲಮ್ ಗುರು. ನನಗಂತೂ ಕಾರ್ ಎತ್ತಬೇಕಾದ್ರೆ ಇಳಿಬೇಕಾದ್ರೆ ಅದೊಂದು ಕ್ಲೀನಾಗಿ ಹತ್ಬಿಟ್ರೆ ಇನ್ನೆಲ್ಲ ಓಕೆ. ಹೌದೌದು. ಅಪ್ಪ ಬಿಸಿಲು ನೋಡಿ ಖುಷಿ ಆಯ್ತೈತೆ ನನಗೆ. ನಾವು -15 ಡಿಗ್ರಿಯಿಂದ +15 ಡಿಗ್ರಿಗೆ ಬಂದಿರೋದು ನಾವ್ ಇವಾಗ. ಸೊ ಸಖತ್ತಾಗಿರುತ್ತೆ ಬಿಸಿಲು ನೋಡಿ. ಎಷ್ಟೊಂದು ದಿನ ಆಗಿತ್ತು, ಖುಷಿ ಆಗುತ್ತೆ. No me echen la culpa a mí por tener la esperanza de un mundo sin sufrir y más cumbia mexicana. No me echen la culpa a mí por tener la esperanza de un mundo sin sufrir y más cumbia mexicana. ಯಾವುದು ಸಖತ್ತಾಗಿರೋ ರೆಸಿಡೆನ್ಷಿಯಲ್ ಏರಿಯಾಲಿ ಇದೀವ ಆಶಾ. ಸಖತ್ತಾಗಿದೆ ಬೀಚ್ ಎದುರುಗಡೆ. ಬೀಚ್ ಮುಂದೆನೇ ಅಲ್ವಾ? ಸೆಲ್ಫ್ ಚೆಕ್ ಇನ್ ಅಂತೆ. ನಾವೇ ಕೀ ತೊಗೊಬೇಕು. ಅದು ಕೀಯಲ್ಲಿ ಇಟ್ಟವರು. ಬಿಲ್ಡಿಂಗ್ ಯಾವುದೋ ಒಂದು ಗೊತ್ತಾಯ್ತಾ ಇಲ್ಲ. ಅವ್ರ ಫೋಟೋದಲ್ಲಿ ಕೊಟ್ಟಿದ್ದ ಕಿರಣ, ಇದ್ದದ್ದು ಆಪೋಸಿಟ್ ಮೇ ಬಿ ಆ ಬಿಲ್ಡಿಂಗ್ ಅನ್ಸುತ್ತೆ. ಅಲ್ಲಿ ಕೀ ಇದೆಯಾ? ಅವರು ಇನ್ಸ್ಟ್ರಕ್ಷನ್ಸ್ ಕಳ್ಸಿದಾರೆ ನಮಗೆ, ನಾವೇ ಸೆಲ್ಫ್ ಚೆಕ್ ಇನ್ ಆಗೋದಲ್ವಾ. ಓಕೆ, ಕೀ ತಗೊಂಡು ಆಮೇಲೆ ಹೋಗ್ಬೇಕು. ಇಲ್ಲಿ ಬಟ್ ಯಾವ ಬಾಕ್ಸ್ ನೋಡೋಣ ಇವಾಗ. ಡಿಫಿ ಅನ್ಸುತ್ತೆ ನೋಡೋದು. ಯಾವುದೋ ಒಂದು ಪಾಯಿಂಟ್ ಮಾಡಿದಾಳೆ. ಓ, ಇಷ್ಟು ದೊಡ್ಡದು, ಇಷ್ಟು ಚಿಕ್ಕದಾ? ಫೋಟೋಲ್ಲಿ ತುಂಬ ದೊಡ್ಡದಾಗಿ ಕಾಣಿಸ್ತು. ತೆಗೆದ್ಬಿಟ್ಟು 2001 ಅಂತೆ ಆಶಾ ಕೋಡು. ಅದು ಹೊಡೆದು ಕೀ ಬಂದ್ಬಿಟ್ಟು ಹಂಗೆ ಕ್ಲೋಸ್ ಮಾಡ್ಬೇಕಂತೆ. ಓಕೆ ಅಂತ ಆಶಾ ಕೀ.
ಕೀ ಸಿಕ್ತು. ಹಂಗೆ ಲಾಕ್ ಮಾಡಕ್ಕೆ ಹೇಳೋರೆ. ಎಸ್. ಓಕೆ. ಮೇ ಬಿ ನಾವು ರಾಂಗ್ ಆಗಿ ಹಾಕ್ಬೇಕಾ ಅಥವಾ ಹಂಗೆ ಹಾಕ್ಬಿಡ್ಬೇಕಾ ಇವಾಗ? ಹಂಗೆ ಹಾಕ್ಬೇಕಷ್ಟೇ. ಇದೇನು ಕೀ ಅಲ್ವಾ? ಓಕೆ. ಇದೇನು ಅಪಾರ್ಟ್ಮೆಂಟ್ಗಳ ಅಂತ ಹೋಟೆಲ್ ರೂಮ್ಗಳಲ್ಲ. ಏರ್ ಬಿ ಎನ್ ಬಿಗಳ ತರ ಕೇಳೋಣ, ಮನೆ ತಗೊಂಡ್ ಬಿಟ್ಬಿಟ್ಟಿರ್ತಾರೆ ಆಯ್ತಾ. ಸೊ ಬೀಚ್ ಮುಂದೆ ಯಾರು ಇರಲ್ವಲ್ಲ, ಒಳ್ಳೆ ಬಿಸ್ನೆಸ್ ಅಲ್ವಾ ಆಕ್ಚುಲಿ ಇದೊಂಥರ ಅಲ್ವಾ. ದುಡ್ಡಿರೋರು ತಗೊಂಡ್ ಬಿಟ್ಬಿಟ್ಟು ಇದನ್ನ ಏರ್ ಬಿ ಎನ್ ಬಿ ತರ ಬಿಟ್ಕೋತಾರೆ. ಒಳ್ಳೆ ಬಿಸ್ನೆಸ್ ಅಲ್ವಾ ಆಶಾ ಇದೊಂದು. ಏರ್ ಬಿ ಎನ್ ಬಿ ಒಳ್ಳೆ ಬಿಸ್ನೆಸ್, ಟ್ರಸ್ಟ್ ಇರ್ಬೇಕಷ್ಟೇ. ಒಂದು ಸ್ಕೆಚ್ ಹಾಕ್ಬಿಟ್ಟು ಹೇಳ್ತೀನಿ ತಾಳಿ ಎಷ್ಟಿರ್ಬೋದು ಇಲ್ಲೊಂದು ಅಪಾರ್ಟ್ಮೆಂಟು ಅಂತ. ನನ್ನ ಪ್ರಕಾರ ಏನೊಂದು 80 1 ಕೋಟಿವರೆಗೂ ಇರುತ್ತೆ ಒಂದು ಅಪಾರ್ಟ್ಮೆಂಟು. ದೊಡ್ಡ ಅಪಾರ್ಟ್ಮೆಂಟ್ ಏರಿಯಾ, ಚೆನ್ನಾಗಿದೆ ಆ್ಯಕ್ಚುಲಿ. ಕ್ಲೀನಾಗಿದೆ ಅಲ್ವಾ? ಇನ್ನು ಮಾರ್ಬಲ್ಸಲ್ಲಿ ಮಾಡೋರೆ ಕುರು. ಹ್ಞೂ ಅಲ್ವಾ. ಇವ್ರು ಸ್ಪೇನರ್ ಇದಕ್ಕೆ ಅಲ್ವಾ ಕೇಳ ಫೇಮಸ್ಸು, ಏನೋ ಸ್ಪೇನ್ ಮಾರ್ಬಲ್. ಅಲ್ಲ ಇದೆಲ್ಲ ಫುಲ್ ಲಕ್ಸುರಿ ಇವ್ರದ್ದು. ಇಟಾಲಿಯನ್ ಮಾರ್ಬಲ್ ಅಲ್ಲ ಫೇಮಸ್ಸು. ಸ್ಪೇನಲ್ಲಿ ಕೂಡ ಮಾರ್ಬಲ್ಸ್ ಅಲಾಂಬ್ರಾ ಅಂತ ಬರುತ್ತೆ ಗೊತ್ತಾ? ಓಕೆ, ಅಲಾಂಬ್ರಾ ಮಾರ್ಬಲ್. 3rd ಫ್ಲೋರ್. ಓಕೆ, ಚೆನ್ನಾಗಿದೆ ಚಿನ್ನು. ನನ್ನ ಪ್ರಕಾರ ಏನು ಗೊತ್ತಾ, ತುಂಬ ರಿಚ್ ಪೀಪಲ್ ಇರೋ ಜಾಗ ಅನ್ಸುತ್ತಿದ್ದು. ಕರೆ ಬೀಚ್ ಎದುರುಗಡೆನೆ ಸಖತ್ತಾಗಿದೆ. ಹೋಟೆಲ್ ರೂಮ್ ಹೆಂಗಿದೆ ಗೊತ್ತಿಲ್ಲ, ಬನ್ನಿ ನೋಡೋಣ. ವೆಲ್ಕಮ್ 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 ಟು ಮಲಾಗಾ. ಮಲಾಗಾದ ಬೀಚ್ ವಿಲ್ಲಾಗೆ ಸ್ವಾಗತ ಸುಸ್ವಾಗತ. ವಿಲ್ಲಾ ಅಂತ ಹೇಳ್ಬಿಟ್ಟು ಚಿಕ್ಕ ತೋರಿಸಿದೀವಿ ಅನ್ಕೊಂಡ್ರಾ? ಸೊ ಸಖತ್ತಾಗಿದೆ ಆ್ಯಕ್ಚುಲಿ, ತುಂಬ ಕ್ಲೀನ್ ಆಗಿದೆ. ಎಷ್ಟು ಪುಟಾಣಿ ಸ್ಪೇಸಲ್ಲಿ ಡೈನಿಂಗ್ ಟೇಬಲಿಂದ ಹಿಡ್ದು ಒಂದು ಸ್ಟುಡಿಯೋ ಅಪಾರ್ಟ್ಮೆಂಟ್ ಅಂತಾರೆ. ಅಂದರೆ ಇಲ್ಲೇ ಬೆಡ್ಡು, ಇಲ್ಲೇ ಸೋಫಾ, ಇಲ್ಲೇ ಡೈನಿಂಗ್ ಟೇಬಲು, ಆಮೇಲೆ ಅಲ್ಲಿ ಒಂದು ಕಿಚನ್ ಕೂಡ ಇದೆ. ಇಲ್ಲಿ ಬಂದರೆ ಬಾತ್ರೂಮು ಆ್ಯಕ್ಚುಲಿ ತುಂಬ ಕ್ಲೀನಾಗಿದೆ, ತುಂಬ ಕ್ಲೀನಾಗಿದೆ ಬಾತ್ರೂಮ್. ಇದು ಸ್ನಾನದ ಮನೆ, ಇಲ್ಲಿ ಸಿಂಕು, ಇಲ್ಲಿ ನಾನು. ಕಿರಣ್ ಇದು ನೋಡಿದ್ರೆ ಗೀಸರ್ ಸಿಸ್ಟಮ್ ಇಲ್ಲಿ. ಓ, ಗೀಸರ್ ಆನ್ ಮಾಡ್ಕೊಬೇಕಾ? ಐ ಥಿಂಕ್ ಸೊ. ದೊಡ್ಡದಿದೆ ಗೀಸರ್ ಆ್ಯಕ್ಚುಲಿ ಅಲ್ವಾ? ಆನ್ ಆಗಿರುತ್ತೆ ಅನ್ಸುತ್ತೆ ಯಾವಾಗಲೂ ನನ್ನ ಪ್ರಕಾರ ಮೋಸ್ಟ್ಲಿ. ಓಕೆ. ಆಮೇಲೆ ತುಂಬ ಕ್ಲೀನಾಗಿದೆ ಗುರು ಅಪಾರ್ಟ್ಮೆಂಟು. ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಆಮೇಲೆ ಏನು ಗೊತ್ತಾ ನನಗೆ ಆಶ್ಚರ್ಯ ಆಗ್ತಿರೋದು, ಡೈನಿಂಗ್ ಟೇಬಲಿಂದ ಹಿಡ್ದು ಎಲ್ಲ ಮಾರ್ಬಲ್ಲು ಅದೆಲ್ಲ ಬಿಟ್ಬಿಡಿ. ಅಮೇಝಿಂಗ್ ಏನು ಗೊತ್ತಾ, ಬನ್ನಿ ಇಲ್ಲಿ ತೋರಿಸ್ತೀನಿ. ಮಲಾಗಾದು ಬೀಚು ಸಖತ್ತಾಗಿದೆ ಗುರು. ಮಾತ್ರ ವ್ಯೂ. ಆಮೇಲೆ ಹಿಂಗೆ ತಿರುಗಿದ್ರೆ ನೋಡಿ ಬೆಟ್ಟದ ಮೇಲೆ ಮನೆಗಳು ಹೆಂಗಿದೆ ಅಂತ. ಇದು ಬೆಟ್ಟ ಗುಡ್ಡಗಳು ಅಲ್ವಾ ಕಿರಣ? ಆಂಡಲೂಸಿಯಾ ರೀಜನ್ ಬಂದು ಬೆಟ್ಟ ಗುಡ್ಡಗಳು ಫುಲ್ಲು. ನಮ್ಮ ಬೆಂಗಳೂರಲ್ಲಿ ಶೋಭಾ ಅಪಾರ್ಟ್ಮೆಂಟ್ಸ್ ಎಲ್ಲ ಇರ್ತಾವೆ ಗೊತ್ತಾ, ಸ್ವಿಮ್ಮಿಂಗ್ ಪೂಲು ಎಲ್ಲ ಇನ್ಕ್ಲೂಡೆಡ್, ಜಿಮ್ ಎಲ್ಲ. ಅದೇ ಥರ ಅಲ್ಲಿ ನೋಡಿ ಸ್ವಿಮ್ಮಿಂಗ್ ಪೂಲ್ ಇದೆ, ಪಾರ್ಕು, ಅಲ್ಲಿ ಜಿಮ್ ಇದೆ. ಅಂದರೆ ಇದು ಗೇಟೆಡ್ ಕಮ್ಯುನಿಟಿ ಅಪಾರ್ಟ್ಮೆಂಟ್ ಥರ ನಮ್ಮ ಇಂಡಿಯಾಲಿ ಇರುತ್ತಲ್ಲ ಆ ಥರ ಪ್ರಾಪರ್ ಅಪಾರ್ಟ್ಮೆಂಟ್. ಆದರೆ ತುಂಬ ಎಕ್ಸ್ಪೆನ್ಸಿವ್ ಗುರು. ನಾನು ಹೇಳಿದ್ನಲ್ಲ 3 ನೈಟ್ಗೆ ಆಲ್ಮೋಸ್ಟ್ ನಾವು 560 ಯೂರೋ ಕೊಟ್ಟಿರೋದು. ಅಂದರೆ ಆಲ್ಮೋಸ್ಟ್ 660,000 ರೂಪಾಯಿಗೆ ಬಂದ್ಬಿಡ್ತು. ಅಂದರೆ ಒಂದು ನೈಟಿಗೆ ಇದ್ರ ಬೆಲೆ 20,000 ರೂಪಾಯಿ. ಯಾಕಂದರೆ ಈ ರೀಜನ್ ಎಲ್ಲ ತುಂಬ ಎಕ್ಸ್ಪೆನ್ಸಿವ್ ಗುರು. ನಾವು ಅಂದ್ಕೊಂಡಿದ್ದೀವಿ ಮಲಾಗಾ ಚೀಪು ಸ್ಪೇನು ಅಂತ, ಬರೀ ಇಲ್ಲಿ ಓಡಾಡೋಕ್ಕೆ ಮಾತ್ರ ಚೀಪು. ಆದರೆ ಹೋಟೆಲ್ಸ್ ಗೀಟಲ್ಸ್ ಎಲ್ಲ ತುಂಬ ಎಕ್ಸ್ಪೆನ್ಸಿವ್. ನೋಡಿ ಈ ಚಿಕ್ಕ ಅಪಾರ್ಟ್ಮೆಂಟು ಅನ್ನಲ್ಲ, ಇದನ್ನು ಸ್ಟುಡಿಯೋ ಅಪಾರ್ಟ್ಮೆಂಟ್ ಅಂತಾರೆ. ಈ ಸ್ಟುಡಿಯೋ ಅಪಾರ್ಟ್ಮೆಂಟ್ಗೆ ಒಂದು ನೈಟ್ಗೆ 20,000 ರೂಪಾಯಿ. ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ವ್ಯಾಲ್ಯೂ ಇದೆಯೋ ಇಲ್ವ ಅಂತ, ಆದರೆ 20,000 ರೂಪಾಯಿ ತುಂಬ ಜಾಸ್ತಿ ಆಯಿತು. ಅದಕ್ಕೂ ಮುಂಚೆ ಬೆಟ್ಟಿಸ್ ಮಾಡೋಣ. ಲೆಟ್ಸ್ ಗೋ. 1 2 3. ಬೆಡ್ ಎಲ್ಲ ಕೇಳೋದು ಸೂಪರ್ ಸಾಫ್ಟ್ ಆಗಿದೆ. ಅದು ತುಂಬ ಚಿಕ್ಕದಾಗಲ್ವಾ ಹೋಟೆಲ್ ಬೆಡ್ಡು? ಸಾಕಮ್ಮ, ಏನು ಬಿದ್ದು ಒದ್ದಾಡ್ತೀವ. ಅದು ಚೆನ್ನಾಗಿದೆ, ಬೆಡ್ಡು ಕ್ಲೀನ್ ಆಗಿದೆ. ಟಾಟಾ ಬಾಯ್ ಬಾಯ್. ಗುಡ್ ಮಾರ್ನಿಂಗ್. ಸ್ಪೇನ್ಗೆ ಸ್ವಾಗತ. ನಾವು ಕಾರಲ್ಲಿ ಮಲಾಗಾ ಸಿಟಿ ಸೆಂಟ್ರಿಗೆ ಹೋಗ್ಬೇಕಾಗಿತ್ತು, ಆದರೆ ಕಾರಲ್ಲಿ ಹೋಗ್ತಾಯಿಲ್ಲ. ಏನಂತ ಗೊತ್ತಾ, ಸಿಟಿ ಒಳಗಡೆ ಕಾರ್ ತಗೊಂಡೋದ್ರೆ ಪಾರ್ಕಿಂಗ್ ಫೀಸು 25 ಯೂರೋ ಒಂದು ದಿನಕ್ಕೆ ಗುರು. ಅದಕ್ಕೆ ಇವಾಗ ಏನು ಮಾಡ್ತಾ ಇದೀವಿ ಚಿನ್ನು? ಅದಕ್ಕೆ ನಾವು ಇವತ್ತು ಸ್ಪೇನಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ತಿರುಗಾಡ್ತಾ ಇದೀವಿ. ಸೊ ಹೆಂಗಪ್ಪ ಅಂದರೆ ನಮ್ಮ ಹೋಟೆಲ್ ಇರೋದು ಇಲ್ಲೇ ಎದುರುಗಡೆ ಬಸ್ ಸ್ಟಾಪ್ ಇದೆ. ಡೈರೆಕ್ಟಾಗಿ ನಾವು ಹೋಗೋ ಡೆಸ್ಟಿನೇಷನ್ ಮುಂದೆ ತಗೊಂಡೋಗಿ ನಿಲ್ಲಿಸ್ತಾರೆ. ಪ್ರೈಸ್ ಎಷ್ಟು ಗೊತ್ತಾ? ಬರೀ 100 ರೂಪಾಯಿ ಅಷ್ಟೇ 1 ಅವರ್ ಜರ್ನಿಗೆ. ಸೊ ಅದಕ್ಕೆ ನಾವು ಕಾರ್ನ ಬಿಟ್ಬಿಟ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ತಿರುಗಾಡಕ್ಕೆ ಹೋಗ್ತಾ ಇದೀವಿ ಇವತ್ತು. ಸೊ ಟಿಕೆಟ್ ತೊಗೊಬೇಕು ಫಸ್ಟು. ಟಿಕೆಟ್ ಹಿಂಗೆ ಕ್ಯಾಶ್ ಇಸ್ಕೋತಾರೆ ಏನು ಅಂತ ಗೊತ್ತಿಲ್ವೇ? ಚೆಕ್ ಮಾಡಿಬಿಟ್ಬಿಡ್ತಾರೆ. ಕೆಲವ್ರು ಕ್ಯಾಶ್ ಕೊಡ್ತಾ ಇದ್ದಾರೆ. ಕ್ಯಾಶ್ ಕೊಡ್ತೀನಿ ಕೇಳ, ಬಟ್ ಕರೆಕ್ಟ್ ಚೇಂಜ್ ಇಲ್ಲ ನನ್ನ ಹತ್ರ ಇವಾಗ. ಸೊ ಹಿಂದೆ ಹೋಗ್ಬೇಕು ಗುರು, ಎಲ್ಲ ದಬಾಕೊಂಡ್ಬಿಟ್ಟವ್ರೆ. ನಾವು ಹಿಂದೆ ಹೋಗಿ ಕುತ್ಕೋತೀವಿ. ನನಗೆ ಸೀನಿಯರ್ ಸಿಟಿಸನ್ಸ್ ಜೊತೆ ಗ್ರೂಪ್ ಟೂರ್ ಹೋದಾಗ ಇನ್ಸ್ತಾ ಇದ್ದಾರೆ ಕನ್ನಡ. ನನಗೆ ಬಂದಿರೋರು ಎಲ್ಲ ಸೀನಿಯರ್ ಸಿಟಿಸನ್ಸೇ. ಆದರೆ ನಾವು ಔಟ್ಸ್ಕರ್ಟ್ಸಲ್ಲಿ ಇದ್ದೀವಲ್ಲ, ಅದಕ್ಕೆ ಇಲ್ಲಿಂದ 1 ಅವರ್ ಜರ್ನಿ, 36 ಸ್ಟಾಪ್ ಹೋಗ್ಬೇಕು ಟೋಟಲು. ಏನೋ ಗೊತ್ತಿಲ್ಲ. ಬರೀ 100 ರೂಪಾಯಿ ಕಣ ಒಬ್ರೊಬ್ರಿಗೆ ಟಿಕೆಟು. 36 ಸ್ಟಾಪ್ಗೆ 1.25 ಗಂಟೆ ಜರ್ನಿಗೆ
ಕೇವಲ 100 ರೂಪಾಯಿ ಬಸ್ಸಲ್ಲಿ. ಮೋಸ್ಟ್ಲಿ ನಮ್ಮ ಕಡೆನೂ ಅಷ್ಟೇ ಇರುತ್ತೆ, ನಂಗೆ ಅಷ್ಟೊಂದು ಗೊತ್ತಿಲ್ಲ. ಯಾರಿಗಾದ್ರು ಗೊತ್ತಿಲ್ಲ ಕಮೆಂಟ್ ಸೆಕ್ಷನ್ ಹೇಳಿ. ಬನ್ನಿ ಇವಾಗ ಎಂಜಾಯ್ ಮಾಡಿಕೊಂಡು ಹೋಗೋಣ. ನಾವು ಇಲ್ಲಿ ಎಲ್ಲ ಥರ ಎಥಿಸಿಟಿ ಜನನೂ ನೋಡ್ತಾ ಇದ್ದೀವಿ. ಮುಸ್ಲಿಮ್ಸ್ ಆಗಲಿ, ಕ್ರಿಶ್ಚಿಯನ್ಸ್ ಆಗಲಿ, ಜ್ಯೂಸ್ ಆಗಲಿ, ತುಂಬ ಜನ ಇದ್ದಾರೆ ಇಲ್ಲಿ, ಎಸ್ಪೆಷಲಿ ಆಂಡಲೂಸಿಯಾ ರೀಜನಲ್ಲಿ. ಓ ಏನು ಬ್ಯೂಟಿ ಇದು ಅಲ್ವಾ? ಕಾರ್ಗಿಂತ ಬಸ್ ಜರ್ನಿ ತುಂಬ ಇಷ್ಟ ಆಗ್ತಾ ಇದೆ. ಸ್ಟ್ರೆಸ್ ಇಲ್ಲ, ಟೆನ್ಷನ್ ಇಲ್ಲ. ಈ ಯುರೋಪಲ್ಲಿ ಒಂದು ಪ್ರಾಬ್ಲಮ್ ಏನು ಅಂದರೆ ಪಾರ್ಕಿಂಗು. ಈ ಬಸ್ಸಲ್ಲಿ ಹೋದರೆ ಏನು ಗೊತ್ತಾ, ನಮಗೆ ಟೆನ್ಷನ್ ಇರೋಲ್ಲ, ಕಾರ್ ಎಲ್ಲಿ ಪಾರ್ಕ್ ಮಾಡಬೇಕು ಏನು ಅಂತ. ಎಲ್ಲಾದರೂ ಹೇಳ್ಕೊ, ಎಲ್ಲರೂ ಹತ್ಕೊ ಓಡಾಡು ಅಂತ. ಕಾಸ್ಟ್ಲಿ 2,500 ಪಾರ್ಕಿಂಗ್ ಅಂದರೆ 1 ಅವರ್ಗಾರು ತೆಗಿ 2,500, 1 ದಿನಕ್ಕಾರು ತೆಗಿ 2,500. 1 ಅವರ್ಗೆ 2 ಯೂರೋ, 200 ರೂಪಾಯಿ. 1 ದಿನಕ್ಕೆ 2,500, ಹಂಗೆ ಲೆಕ್ಕ. Vuela paloma bien alto mi vida, no dudes que siempre amanece, ya amanecerá. Paloma linda, paloma, paloma linda, paloma. 1 eternity later ಮಲಾಗ ಸಿಟಿ ಒಳಗೆ ಎಂಟ್ರ್ ಆದ್ವಿ. ಸಿಟಿ ಒಳಗೆ ಎಂಟ್ರ್ ಆಗಿದ ತಕ್ಷಣ ಹೆಂಗೆ ಕಾಣಿಸ್ತಾ ಇದೆ ನೋಡಿ ವೈಬು. ಪೋರ್ಟು ದೊಡ್ಡ ಕ್ರೂಸು, ವೈಬೇ ಚೇಂಜ್ ಆಗೋಯ್ತು ಒಂಥರ. ಆಲ್ಮೋಸ್ಟ್ ರೀಚ್ ಆದ್ವಿ ಅನಿಸುತ್ತೆ ನೋಡಿ. ಟೈಮ್ ಇವಾಗ 12 ಗಂಟೆ. ಎಲ್ಲರೂ ಇಲ್ಲೇ ಹಿಡ್ಕೊಂಡ್ರು ಚಿನ್ನ, ಎಲ್ಲರೂ ಇಲ್ಲೇ ಹೋಗ್ತಾವ್ರೇನೋ ನನ್ನ ಪ್ರಕಾರ ಮೋಸ್ಟ್ಲಿ. ಇದೇ ಲಾಸ್ಟ್ ಸ್ಟಾಪ್ ಇಲ್ಲ ಅಲ್ಲ? ಇಲ್ಲ ಇನ್ನೂ ಮುಂದೆ ಹೋಗುತ್ತೆ. ಆದರೆ ಇಲ್ಲಿಂದ ಬೇರೆ ಕಡೆ ತೊಗೊಂಡು ಹೋಗ್ಬೋದು. ಬಸ್ಗಳನ್ನಾಗುತ್ತೆ ನಡ್ಕೊಂಡು ಹೋಗೋದು. ಇಲ್ಲಿಂದ ದ ಮೇಜರ್ ಟೂರಿಸ್ಟ್ ಡೆಸ್ಟಿನೇಷನ್ ಆಫ್ ಮಲಾಗ ಎಲ್ಲ ಸ್ಟಾರ್ಟ್ ಆಗುತ್ತೆ. ದಬಾಕೊಂಡು ಇವಾಗ ಎಲ್ಲ ಕಡೆ ಹೋಗ್ಬೇಕು. ಇದು ಮೇನ್ ಸ್ಟೇಷನ್ ಕಿರಣ ನೋಡಲಿ. ಓ ಮಲಾಗ ಮೇನ್ ಸ್ಟೇಷನ್ ಆಯಿತು. ಬಸ್ ಸ್ಟೇಷನ್ದು ಎಲ್ಲ ಬಸ್ಸು ಇಲ್ಲೇ ನಿಂತ್ಕೋತವೆ. ಅಲ್ಕಾಜಾಬಾ ಫೋರ್ಟ್ಗೆ ಸ್ವಾಗತ ಸುಸ್ವಾಗತ. 1000 ವರ್ಷದ ಹಳೆಯ ಹಿಸ್ಟ್ರಿ ಇದೆ. ಈ ಕೋಟೆನ ಬಿಲ್ಡ್ ಮಾಡಿರೋದು ರೋಮನ್ ಸಿಟಿ ಮೇಲೆ. ರೋಮನ್ ಸಿಟಿನ ಸರ್ವನಾಶ ಮಾಡಿ ಅದ್ರ ಮೇಲೆ ಮುಸ್ಲಿಮ್ಸ್ ಅವರು ಅಲ್ಕಾಜಾಬಾ ಫೋರ್ಟ್ ಬಿಲ್ಡ್ ಮಾಡಿಕೊಂಡ್ರು. ಅದಾದಮೇಲೆ ಹಿಸ್ಟ್ರಿ ಏನೇನೋ ಟರ್ನ್ ತೊಗೊಂಡಿದೆ. ಬನ್ನಿ ಒಳಗೋಗಿ ತೋರಿಸ್ತೀವಿ. ಒನ್ ಆಫ್ ದ ಮೋಸ್ಟ್ ಅದ್ಭುತ ಮಲಾಗ ಬೆಟ್ಟದ ಮೇಲೆ ಕಟ್ಟಿರೋದು ಇವರು. ಹೈಯೆಸ್ಟ್ ಜಾಗ ಇದೆ ಇಡೀ ಮಲಾಗ ಆಂಡಲೂಸಿಯನ್ ರೀಜನ್ಗೆ. ಮೇಲ್ಗಡೆ ಹೋದ್ಮೇಲೆ ವ್ಯೂ ಗೊತ್ತಾಗುತ್ತೆ ನಿಮ್ಗೆ ಹೆಂಗಿರುತ್ತೆ ಅಂತ. ಬನ್ನಿ ಕರ್ಕೊಂಡು ಹೋಗ್ತೀನಿ. ಎಲ್ಲ ಕಡೆ ಆನ್ಲೈನ್ ಮಾಡಿಬಿಟ್ಬಿಟ್ಟವ್ರೆ. ಟಿಕೆಟ್ಸ್ ಯಾರು ಕೊಡೋರೇ ಇಲ್ಲ. ಎಷ್ಟು ಟಿಕೆಟು? 750 ರೂಪಾಯಿ. 750 ರೂಪಾಯಿ. ಪರವಾಗಿಲ್ಲ. ಒಂದೇ ಟಿಕೆಟ್ ಇಬ್ರಿಗೂ ಸೇರಿಸಿ. ಇಡೀ ಈ ಅಲ್ಕಾಜಾಬಾ ರೀಜನ್ನು, ಈ ಅಲ್ಕಾಜಾಬಾ ಫೋರ್ಟು, ಈ ಮಲಾಗ ರೀಜನ್ನು ಎಷ್ಟು ದೊಡ್ಡದಿದೆ ನೋಡಿ ಗೊತ್ತಾಗುತ್ತೆ. ಇದು ಮೇಲ್ಗಡೆ ಬಂದರೆ ಅದು ಅಲ್ಕಾಜಾಬಾ ಫೋರ್ಟು. ಇದು ಮೋಸ್ಟ್ಲಿ ಬುಲ್ ಫೈಟಿಂಗ್ ಜಾಗ ಅನಿಸುತ್ತೆ. ಸೊ ನಾವು ಆ ಟಾಪಿಗೆ ನಡ್ಕೊಂಡು ಹೋಗ್ಬೇಕಾ ಈಗ? ನಾವಿಲ್ಲಿಂದ ಬಂದ್ವಿ ಗೊತ್ತಾ ಕಿರಣ? ನಾವಿಲ್ಲಿ ನಡ್ಕೊಂಡು ಬಂದ್ವಿ ಗೊತ್ತಾ, ಸ್ಟ್ರೀಟ್ ಫುಲ್ಲು. ಇಲ್ಲಿಂದ ನಡ್ಕೊಂಡು ಬಂದಿದ್ದು ನಾವು. ಇಲ್ಲಿಂದ ಇವಾಗ ಎಂಟ್ರ್ ಆಗ್ತಾ ಇದ್ದೀವಿ. ಸೊ ಬೆಟ್ಟ ಗುಡ್ಡಗಳ ಮಧ್ಯೆ ಕಟ್ಕೊಂಡಿರುವಂಥ ಜಾಗ ಇದು. ಅದು ಫೋರ್ಟ್ರೆಸ್ ಇದು. ಬನ್ನಿ ಮೇಲ್ಗಡೆ ಹೋಗೋಣ ಇವಾಗ. ಓ ಚೆನ್ನಾಗಿ ಹಣ್ಣುಗಳೆಲ್ಲ ಬೆಳೆಸವ್ರೆ. ನಾವು ಬರೀ ಫೋರ್ಟ್ರೆಸ್ ಅಂದರೆ ಅನ್ಕೋತೀವಿ, ಬರೀ ಕಲ್ಲಿಂದ ಬಿಲ್ಡಿಂಗ್ಗಳು ಅನ್ಕೋತೀವಲ್ವಾ. ಆದರೆ ಈ ಫೋರ್ಟ್ರೆಸ್ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಈ ಮರಗಿಡಗಳೆಲ್ಲ ಇತ್ತಲ್ಲ, ಇದು ಬಂದು ಗವರ್ನರ್ಸ್ ಕೂಡ ಉಳ್ಕೋತಾ ಇದ್ರು. ಒಂಥರ ಸಮ್ಮರ್ ಪ್ಯಾಲೇಸ್, ಸಮ್ಮರ್ ಹೌಸ್ ಥರ ಕೂಡ ಯೂಸ್ ಮಾಡ್ಕೋತಾ ಇದ್ರು. ಅದಕ್ಕೋಸ್ಕರ ಅಷ್ಟು ಗ್ರೀನ್ ಇದೆ ಇಲ್ಲಿ. ಆ್ಯಂಡ್ ಇವಾಗಲೂ ಕೂಡ ಇದೆ ನೋಡಿ ಕಿರಣ. ಚೆನ್ನಾಗಿ ಮಾಡ್ಕೊಂಡವ್ರೆ. ಮೇಂಟೆನೆನ್ಸ್ ಚೆನ್ನಾಗಿದೆ. ಓ ಆ್ಯಕ್ಚುಲಿ ನೋಡೋಕ್ಕೆ ಒಳಗಡೆ ಎಷ್ಟು ದೊಡ್ಡದು ಕಾಣಿಸ್ತಾ ಇದೆ ಗೊತ್ತಾ. ಈ ಗೋಡೆಗಳೆಲ್ಲ ಲೆಕ್ಕಕ್ಕೆ 1000 ವರ್ಷ. ಏನು ಅರ್ಥಕ್ಬೇಕು, ಏನು ಮಳೆ ಗಾಳಿ, ಏನೇ ಬಿರುಗಾಳಿ ಬಂದರೆ ಏನು ಅಲ್ಲಾಡಿಲ್ಲ. ಇದು 1000 ವರ್ಷ. ಕಿರಣ್, ಫೋರ್ಟ್ರೆಸ್ ಅಂತ ಹೇಳ್ತಾ ಇದೀವಲ್ಲ ನಾವು. ನೀರು ಸಿಸ್ಟಮ್ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದೀವಿ ನೋಡು ಗಿಡಗಳಿಗೆ ಹೋಗೋಕ್ಕೆ ಅಲ್ವಾ. ನೋಡಿಲಿ ನೀರು ಸಿಸ್ಟಮು. ಇಲ್ಲಿಂದ ಹೋಗಿ ಹಂಗೆ ಗಿಡಗಳಿಗೆ ಹೋಗಿ ಹಿಂಗೆ ಹರ್ಕೊಂಡು ಹೋಗ್ತಾ ಇದೆ ಗುರು. ತುಂಬಾ ಚೆನ್ನಾಗಿತ್ತಪ್ಪ ನೀರು ಇವ್ರಿಗೆ ಅಂತ. ಆಗಿನ ಕಾಲದ ಟೆಕ್ನಾಲಜಿ. ಆಮೇಲೆ ಅದು ಹಂಗೆ ಅಲ್ಗೋಗಿದೆ ಫೌಂಟೇನ್ಗೆ. ಬೆಟ್ಟದ ಮೇಲಿಂದ ನೀರು ಬರ್ತಾ ಇತ್ತಲ್ಲ ಅಲ್ಲ, ಅದನ್ನ ಚೆನ್ನಾಗಿ ಮಾಡ್ಕೊಂಡವ್ರೆ. ಇಲ್ಲಿ ಕುಡಿಯೋಕೆ ನೀರು ಮಾಡ್ಕೊಂಡವ್ರೆ ಅದನ್ನೇ. ಓಕೆ ಓಕೆ, ಇಲ್ಲಿ ಕುಡಿಬೋದು ಸ್ಪೇನಲ್ಲಿ ನೀರನ್ನ. ಟ್ಯಾಪ್ ವಾಟರ್ ಕುಡಿಬೋದು. ಓ ಹಿಂಗೆ ಒಳಗೋಯ್ತಾರೆ. ಚಿಕ್ಕ ಚಿಕ್ಕ ಇದು ಎಲ್ಲೆಲ್ಲಿಗೋ ಎತ್ಕೊಂಡು ಮೇಲ್ಗಡೆ ಕರ್ಕೊಂಡು ಹೋಯ್ತದ ಗುರು. ಏಂತಕ್ಕಂತೆ ಗೊತ್ತಾ ಕಿರಣ್, ಎಷ್ಟು ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡಿದ್ದವರು. ಇವಾಗ ಏನಾದ್ರು ಅಟ್ಯಾಕ್ ಆಗುತ್ತೆ ಅಂತ ಅನ್ಕೋ, ಅಟ್ಯಾಕ್ ಆದ್ರೂ ಕೂಡ ಅವ್ರು ಬರೋಕ್ಕೆ ಗೊತ್ತಾಗಬಾರ್ದಾಗಿತ್ತಂತೆ ಮೇಲ್ಗಡೆ ಫೋರ್ಟ್ರೆಸ್ಗೆ. ಸೊ ಒಂಥರ ಅವ್ರಿಗೂ ಸುರಂಗ ಮಾರ್ಗ ಥರ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡಿದ್ರಂತೆ. ಅದಕ್ಕೋಸ್ಕರ ಚಿಕ್ಕ ಜಾಗ ನಮಗೆ ಓಡಾಡಕ್ಕೆ. ಇವಾಗ ಇಡೀ ಫೋರ್ಟ್ರೆಸ್ಸಲ್ಲಿ ನೀರಿನ ಥರ ಮಾಡ್ಕೊಂಡವ್ರೆ.
ನಾವು ಎಲ್ಲೇ ಹೋದ್ರೂ ಆ ನೀರಿನ ಜೊತೆಗೆ ಹೋಗ್ತಾ ಇದೀವಿ, ನೀರಿನ ಜೊತೆಗೆ ಬರ್ತಾ ಇದೀವಿ. ನಮ್ಮಲ್ಲಿ ಜೈಪುರಲ್ಲಿ ಈ ಥರ ಫೋಟೋಸ್ಗಳು ಜಾಸ್ತಿ ಅಲ್ವಾ ಕಿರಣ್? ರಾಜಸ್ಥಾನ್ಗಳ ಕಡೆ ಹಾಂ. ಸಖತ್ತಾಗಿ ಕಟ್ಟಿಸ್ಕೊಂಡವ್ರು ಗುರು. ಇನ್ನೊಂದು ಅಬ್ಸರ್ವ್ ಮಾಡ್ತಾ ಇದೆಯಾ, ಕಲ್ಲುಗಳನ್ನ ಯೂಸ್ ಮಾಡಿದಾರಲ್ಲ ಅವರು, ಆ ಪೆಬಲ್ಸ್ ಏನು ಡಿಸೈನ್ ಹಾಕೊಂಡಿದ್ದಾರೆ ಅಂತ. ಹಳೇ ಕಾಲದ್ದು 1000 ವರ್ಷದ ಹಂಗೆ ಐತೆ. ನೀವು ನೋಡ್ತಾ ಇದ್ದೀರಲ್ಲ ಇಲ್ಲಿ ಅಲ್ಕಾಜಾಬಾ ಫೋರ್ಟು, ಇದು ಬಂದ್ಬಿಟ್ಟು 1000 ವರ್ಷ ಹಳೆಯದು. ಆಗ ರೋಮನ್ ಹಳ್ಳಿ ಆಗಿತ್ತಿದು. ರೋಮನ್ ಹಳ್ಳಿ ಆಗಿತ್ತು. 7ನೇ ಸೆಂಚುರಿಯಲ್ಲಿ ಮುಸ್ಲಿಮ್ಸ್ ಬರ್ತಾರಲ್ಲ, ಮೂರಿಷ್ ಜನಾಂಗದವರು, ಮುಸ್ಲಿಮ್ಸ್ ಅವರು, ಅವ್ರು ಬಂದಾಗ ಏನು ಮಾಡ್ತಾರೆ, 7th AD ಬರ್ತಾರೆ ಮುಸ್ಲಿಮ್ಸ್ ಅವರು. ಅದು ಬಂದಮೇಲೆ ಇಡೀ ಮಲಾಗಾನ್ ಡೆವಲಪ್ ಮಾಡೋಕ್ಕೆ ಶುರು ಮಾಡ್ತಾರೆ. ನಮಗೊಂದು ಫೋರ್ಟ್ ಬೇಕಲ್ಲಪ್ಪ, ನಾವೇನೋ ಇಲ್ಲಿ ಬಂದು ಅಟ್ಯಾಕ್ ಮಾಡಿದ್ವಿ, ನಮ್ಮನ್ನು ಬೇರೆಯವ್ರು ಬಂದು ಅಟ್ಯಾಕ್ ಮಾಡ್ತಾರೆ ಅಂದ್ಬಿಟ್ಟು 1000ನೇ ಇಸ್ವಿಲಿ ಇದನ್ನು ಅಲ್ಕಾಜಾಬಾ ಫೋರ್ಟ್ನ ಕಟ್ಟಿಸ್ತಾರೆ. ರೋಮನ್ ಹಳ್ಳಿನ ಸರ್ವನಾಶ ಮಾಡಿಬಿಟ್ಟು ಅದ್ರ ಮೇಲ್ಗಡೆ ಈ ಅಲ್ಕಾಜಾಬಾ ಫೋರ್ಟ್ನ ಕಟ್ಟಿಸ್ತಾರೆ. ಎಷ್ಟು ಅದ್ದೂರಿಯಾಗಿ ಕಟ್ಟಿಸ್ತಾರಂತೆ. ಆವಾಗ ಇಡೀ ಪ್ರಪಂಚದಲ್ಲಿ ಮೋಸ್ಟ್ ಎಕ್ಸ್ಪೆನ್ಸಿವ್, ಅಂದರೆ ಸಖತ್ತು ಎಕ್ಸ್ಪೆನ್ಸಿವ್ ಆಗಿ ದುಡ್ಡು ಕಟ್ ಮಾಡಿದೆ ಇದು. ಅದಾದಮೇಲೆ ಅಲಾಮ್ರಾ ಬಂತು, ಇನ್ನೊಂದು ಸ್ಟೋರಿ ಅದು. ಅದು ಆರ್ಕಿಟೆಕ್ಚರ್ ನೋಡಿ ಎಲ್ಲ ಮುಸ್ಲಿಮ್ಗಳ ಥರನೇ ಇದೆ. ಅದಷ್ಟು ಗ್ರ್ಯಾಂಡ್ ಕಾಣಿಸ್ತಿಲ್ಲ ಅಲ್ವಾ ಕಿರಣ್ ಇದು? ಇಲ್ಲ, ಅದು ಟೈಮ್ ಹಿಡೀತು. ಅದು ಕೆತ್ತನೆ ನಂಗೆ ಅನಿಸುತ್ತೆ. ನಮಗೇನು ಅನಿಸುತ್ತೆ, ಗ್ರ್ಯಾಂಡ್ ಅಂದರೆ ಏನು, ಬರೀ ಚಿನ್ನ ಹಾಕಿದ್ರೆ ಇಲ್ಲ ಬೆಳ್ಳಿ ಹಾಕಿದ್ರೆ ಡೈಮಂಡ್ ಹಾಕಿದ್ರೆ ಗ್ರ್ಯಾಂಡು ಎಕ್ಸ್ಪೆನ್ಸಿವ್ ಅನಿಸುತ್ತೆ. ಆದರೆ ಒಂದೊಂದು ಮಾರ್ಬಲ್ ನೋಡಿ, ಇದು ಈ ಪೋಲು ಹೆಂಗಿದೆ ಗೊತ್ತಾ, ಈ ಪೋಲು ಎಷ್ಟು ಎಕ್ಸ್ಪೆನ್ಸಿವ್ ಗೊತ್ತಾ. ಇದೇ ಥರ ಮೇಲ್ಗಡೆ ಆ ಕೆತ್ತನೆಗಳು ನೋಡಿ, ನಮ್ಗೆ ಹಂಗೆ ಅನಿಸುತ್ತೆ ಅಷ್ಟೇ. ಅದು ಇಷ್ಟು ದೊಡ್ಡ ಫೋರ್ಟ್ಗೆ ಮಾರ್ಬಲ್ ಎಲ್ಲ ಹಾಕ್ಬಿಟ್ಟು ಮಾಡೋರೆ ಅಂದರೆ ಎಷ್ಟು ಖರ್ಚಾಗಿರಬೇಕು. ಸ್ಪೇನಲ್ಲಿ ಮಾರ್ಬಲ್ ತುಂಬ ಫೇಮಸ್ ಕಿರಣ್. ನೋಡಿ, ಇದು ಎಷ್ಟೊಂದು ಜಾಗ ನಮ್ಗೆ ಇನ್ನೂ ಹೋಗೇ ಬಿಡ್ತಾಯಿಲ್ಲ ಅನ್ಸುತ್ತೆ ಅವ್ರ ಒಳಗಡೆ ಅಲ್ವಾ. ನೋಡಿ ಇಲ್ಲೆಲ್ಲ ಅವ್ರು ಇದ್ರು ಅನ್ಸುತ್ತೆ ಕಿರಣ್, ಸೈನಿಕರೆಲ್ಲ. ನಮ್ಗಲ್ಲಿ ದೊಡ್ಡದು ಬಿಲ್ಡಿಂಗ್ಗಳು ಕಾಣಿಸ್ತಾ ಇದೆ ಒಳಗಡೆ. ಮೋಸ್ಟ್ಲಿ ರಾಜರು ಎಲ್ಲ ಅಲ್ಲಿದ್ರೇನೋ, ಮೋಸ್ಟ್ಲಿ ಅಲ್ಲೆಲ್ಲ ದುಡ್ಡು ಇಟ್ಟಿದ್ರೇನೋ ಗೊತ್ತಿಲ್ಲ. ಮುಸ್ಲಿಮರು ದೋಚ್ಕೊಂಡು ಹೋಗ್ಬಿಟ್ಟಿರ್ತಾರೆ ಕಣ, ಅವ್ರು ಇಟ್ಟಿರಲ್ಲ. ಎಷ್ಟೊಂದು ಜಾಗಗಳಿಗೆ ನಮ್ಗೆ ಹೋಗೇ ಬಿಟ್ಟಿಲ್ಲ ಆಶಾ. ಅದೇ ಏನೋ ಗುರು, ಚೆನ್ನಾಗಿದೆ ಒಟ್ಟಿನಲ್ಲಿ. ಸುರಂಗ ಕಿರಣ ಗೊತ್ತೇ ಆಗಲ್ಲ, ಬಂದ್ಬಿಟ್ರೆ ಅಲ್ವಾ ಹೋಗೋದು. ಹೆಂಗೆ ಬರ್ತೀವೋ ಹೆಂಗೆ ಹೋಗ್ತೀವೋ ಅಂತಲೇ ಗೊತ್ತಾಗಲ್ಲ. ನೋಡಿ ಇಲ್ಲಿ ಹಂಗೆ ಭಾಷೆ. ಇಲ್ಲಿ ನೋಡಿ, ಇಲ್ಲಿ ಅಲ್ಕಾಜಾಬಾ ಫೋರ್ಟ್ ಎಷ್ಟು ದೊಡ್ಡದಿದೆ. ವಾವ್. ಇದು ಮೇಲ್ಗಡೆ ಇದೆ ನೋಡಿ ಎಲ್ಲ ಮನೆಗಳು. ಅಲ್ಲಿ ರಾಜರು ಸೈನಿಕರು ಎಲ್ಲ ಇದ್ದವರಲ್ಲಿ. ಸಖತ್ ದೊಡ್ಡದಿದೆ ಆಶಾ ಅಲ್ವಾ. ಒಂಥರ ಇವೆಲ್ಲ ಗೌಪ್ಯ. ಆಗಿನ ಕಾಲದಲ್ಲಿ ಮೊದಲೇ ಇವರು ಮುಸ್ಲಿಮ್ಸ್ ಅವರು ಏನೇನು ದುಡ್ಡು ಒಡವೆಗಳು ಇಟ್ಟಿದ್ರು ಗೊತ್ತಿಲ್ಲ, ದುಡ್ಡು ಗಿಡೆಲ್ಲ ಬೇಜಾರು ಇಟ್ಟವ್ರೆ. ಅವ್ರ ಫೋಟೋಸ್ ಕಟ್ಟಿದ್ದು ಸಾಕು, ನಾವು ಈ ಸುರಂಗ ಮಾರ್ಗದ ನಡ್ಕೊಂಡು ಹೋಗೋದು ಸಾಕು, ನೋಡೋದು ಸಾಕು ಗುರು. ಅದು ಅಷ್ಟು ಸುಂದರವಾಗಿದೆ ಮಾತ್ರ. ಈ ಸೈಟಲ್ಲಿ ಕಟ್ಟಿದ್ದಾರೆ ಗೊತ್ತಾ ಆಶಾ. ಇಲ್ಲಿ ನೋಡಿ ಕೆಳಗಡೆ ಹಂಗೆ ಒಂದೇ ವಾಲು ಹೈಟಲ್ಲಿ ಕಟ್ಟವ್ರೆ. ಮೈ ಗಾಡ್, ಇನ್ನೂ ಅಷ್ಟು ದೂರದವರೆಗೂ ನಡ್ಕೊಂಡು ಹೋಗ್ಬೇಕು ಆಶಾ. ಅದ್ರಲ್ಲಿ ನನಗೇನೋ ಅಷ್ಟು ದೊಡ್ಡದಾಗಿ ಕಾಣಿಸ್ತಾ, ಇಲ್ಲಿ ಬಂದಮೇಲೆ ತುಂಬ ದೊಡ್ಡದಾಗಿ ಕಾಣಿಸ್ತೈತೆ ಗುರು. ಏನಿದೆ ಹಂಗೈತೆ. ನಾವು ಸ್ಪೇನು ಅಂತ ಇದೀವಿ. ಸ್ಪೇನು ಎಷ್ಟೋ ದೇಶಗಳನ್ನ ಇನ್ವೈಟ್ ಮಾಡಿ ಆ ದೇಶಗಳು ಆಕ್ರಮಣ ಮಾಡ್ಕೊಂಡ್ರು. ಆದರೆ ಈ ಸ್ಪೇನ್ಗೆ, ಎಸ್ಪೆಷಲಿ ಈ ಮಲಾಗಾಗೆ ಫಸ್ಟು ಗ್ರೀಕ್ ಅವ್ರು ಬರ್ತಾರೆ, ಗ್ರೀಸ್ನವ್ರು ಬಂದಾದಮೇಲೆ ರೋಮನ್ಸ್ ಅವ್ರು ಬರ್ತಾರೆ. ರೋಮನ್ಸ್ ಅವ್ರು ಬಂದ್ಬಿಟ್ಟು ಅವ್ರು ಇಲ್ಲಿ ಕ್ರಿಶ್ಚಿಯನ್ ಚರ್ಚು, ಆರ್ಕಿಟೆಕ್ಚರ್ ಎಲ್ಲ ಡೆವಲಪ್ ಮಾಡ್ತಾರೆ ಅವ್ರ ಸ್ಟೈಲ್ ಪ್ರಕಾರ. ಈ ರೋಮನ್ಸ್ ಅವ್ರ ಕಿಲಾಡಿಗಳು ಏನು ಗೊತ್ತಾ, ನೋಡಿ ಇಲ್ಲೇ ಮೆಡಿಟೇರಿಯನ್ ಸಿ ಇದೆಯಲ್ಲ, ಇಲ್ಲಿ ಎಕ್ಸ್ಪೋರ್ಟ್ ಇಂಪೋರ್ಟ್ ಸಕ್ಕದಾಗಿ ಮಾಡ್ಬೋದು ಅಂದ್ಬಿಟ್ಟು ಇಲ್ಲಿ ಬಂದು ಸೆಟ್ಲ್ ಆಗ್ತಾರೆ. ಅದಾದಮೇಲೆ 700ನೇ ಇಸ್ವಿಯಲ್ಲಿ ಮುಸ್ಲಿಮ್ಸ್ ಬರ್ತಾರೆ, ಮೂರಿಷ್ ಅಂತ ಅವ್ರು ಬಂದಾದಮೇಲೆ ಆ್ಯಂಡಲೂಸಿಯಾ ಮಲಾಗಾ ರೀಜನ ಹೆಂಗೆ ಡೆವಲಪ್ ಮಾಡ್ತಾರೆ ಅಂದರೆ ಸಖತ್ತಾಗಿ ಡೆವಲಪ್ ಮಾಡ್ತಾರೆ. 7000 ಇಸ್ವಿಯಿಂದ 1453ನೇವರೆಗೂ ಆ ಮುಸ್ಲಿಮ್ಸ್ ಅವರು ಇದನ್ನು ಆಳ್ತಾರೆ. ಆವಾಗ ಈ ಇಂಪೋರ್ಟ್ ಬಿಸ್ನೆಸ್ಸು ಸಖತ್ತಾಗಿ ಡೆವಲಪ್ ಮಾಡ್ತಾರೆ. ಎಜುಕೇಷನು, ಆರ್ಕಿಟೆಕ್ಚರು, ಸ್ಕೂಲಿಂಗು, ಮೆಡಿಕಲು ಎಲ್ಲ ಬಿಲ್ಡ್ ಮಾಡ್ತಾರೆ. ಅದಾದಮೇಲೆ ಆಮೇಲೆ 1453ರಲ್ಲಿ ರೋಮನ್ಸ್ ಅವ್ರು ಬಂದ್ಬಿಟ್ಟು ತಿರ್ಗಾ ಆಕ್ರಮಣ ಮಾಡಿಕೊಂಡು ಇಲ್ಲಿ ಕ್ರಿಶ್ಚಿಯಾನಿಟಿ ಸ್ಪ್ರೆಡ್ ಮಾಡಿ ಮುಸ್ಲಿಮ್ಸ್ ಎಲ್ಲ ಹೋಗಿ ಆಮೇಲೆ ಎಲ್ಲರೂ ಕ್ರಿಶ್ಚಿಯನ್ಸ್ ಆಗ್ತಾರೆ. 1453 ಆದಮೇಲೆ ರೋಮನ್ಸ್ ಅವ್ರು ಬರ್ತಾರೆ, ಕ್ರಿಶ್ಚಿಯಾನಿಟಿ ಸ್ಪ್ರೆಡ್ ಮಾಡ್ತಾರೆ. ಕ್ರಿಶ್ಚಿಯಾನಿಟಿ ಸ್ಪ್ರೆಡ್ ಮಾಡಾದಮೇಲೆ ಸ್ಪ್ಯಾನಿಷ್ ಅವ್ರು ಬಂದ್ಬಿಟ್ಟು ಸೆಟ್ಲ್ ಆಗಿಬಿಟ್ಟು ಇವಾಗ ಇದು ಸ್ಪ್ಯಾನಿಷ್ ಆಗಿದೆ. ಮುಸ್ಲಿಮ್ಸು, ಜ್ಯೂಸು, ಕ್ರಿಶ್ಚಿಯನ್ಸು ಎಲ್ಲರೂ ಇವಾಗ ಅನ್ಯೋನ್ಯವಾಗಿ ಈ ಸ್ಪೇನಲ್ಲಿ ಇದ್ದಾರೆ. ಬನ್ನಿ, ದಿಸ್ ಈಸ್ ದ ಹಿಸ್ಟ್ರಿ ಆಫ್ ಮಲಾಗಾ. ಈ ಒಂದು ಪೋರ್ಟು ಇವೆಲ್ಲ ಚೇಂಜಸ್ಗೆ ಕಾರಣ ಆಗಲಿಕ್ಕೆ ಸಾಧ್ಯ. ಬಿಕಾಸ್ ಅಷ್ಟು ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಸ್ಟಾರ್ಟ್ ಆಗ್ತಿಲ್ಲಿ ಈ ಮೆಡಿಟೇರಿಯನ್ ಪೋರ್ಟಲ್ಲಿ.
ಈ ಆ್ಯಂಡಲೂಸಿಯಾ ರೀಜನ್ ಬಂದ್ಬಿಟ್ಟು ಮರುಭೂಮಿ. ಈ ಮರುಭೂಮಿಯಲ್ಲಿ ಈ ಫೋರ್ಟಲ್ಲಿ ಆವಾಗ ಕುರಿಗಳು, ಮೇಕೆಗಳು, ಕ್ಯಾಮೆಲ್ಸು, ದನಗಳು, ಹಸುಗಳು ಎಲ್ಲ ಇದ್ದವು. ಇವೆಲ್ಲ ಇದ್ವಲ್ಲ, ಇದನ್ನು ಕಾಪಾಡ್ಕೊಳ್ಳೋಸ್ಕರ ನೀರಿನ ಸಿಸ್ಟಮ್ ಮಾಡಿದರು. ಅದಷ್ಟೇ ಅಲ್ಲದೆ ಸಮ್ಮರ್ ಗಾರ್ಡನ್ ಅಂತ ಮಾಡಿದ್ರಲ್ಲ, ಈ ಜಾಗದಲ್ಲಿ ಈ ಥರ ಆರೆಂಜ್ಗಳು ನೋಡಿ ಏನು ಸಕ್ಕದಾಗಿ ಬೆಳೆದವ್ರೆ ಅಂತ. ದಪ್ಪ ದಪ್ಪ ಇದೆ ಗುರು. ಕಿತ್ಕೊಂಡು ತಿನ್ಬೋದ ಚಿನ್ನ? ಕಿತ್ಕೊಂಡು ತಿನ್ನಂಗಿಲ್ಲ ಚಿನ್ನ, ಇದನ್ನು ಅವರು ಬೆಳೆದಿರಲ್ಲ, ಅದಕ್ಕೋಸ್ಕರ ಪ್ರಾಣಿಗಳಿಗಾದರೆ ಕಿತ್ಕೊಂಡು ತಿನ್ಬೋದು. ಅದಕ್ಕೆ ಇಲ್ಲಿ ಗಿಣಿಗಳು, ಪಾರಿವಾಳಗಳು ತುಂಬ ಜಾಸ್ತಿ. ಅವ್ರಿಗೆ ಎಷ್ಟೆಷ್ಟು ದಪ್ಪ ಅವೇ ಗೊತ್ತಾ ಆರೆಂಜ್ಗಳು ಒಂದೊಂದು. ಈ ಗಿಣಿ ಮರಿಗಳು ಆರೆಂಜ್ ತಿಂದಿರೋದು ಹೆಂಗೆ ತಿಂದ್ಬಿಟ್ಟವೆ. ಸೊ ಇನ್ನೂ ಆ ಮರುಭೂಮಿದ ಗಿಡ ಇದೆ ನೋಡು ಕಿರಣ ಇಲ್ಲಿ. ಅಬ್ವಿಯಸ್ಲಿ ಇಡೀ ಇದು ಇಲ್ಲಿ ಒಂದೇ ಅಲ್ಲ, ಇಡೀ ಸಿಟಿಲೇ ಈ ಥರ ಕ್ಯಾಕ್ಟಸ್ ಗಿಡಗಳು, ಈ ಥರ ಪಾಮ್ ಗಿಡಗಳು ತುಂಬ ಇದೆ. ಇದು ಒಂದೇ ಜಾಗದಲ್ಲ, ತುಂಬ ಕಡೆ ಇದೆ. ಈ ರೋಮನ್ಸ್ ಅವರು ಎಲ್ಲೆಲ್ಲೂ ಬಿಟ್ಟಿಲ್ಲ ಅನಿಸುತ್ತೆ. ಸೊ ಎಲ್ಲ ಕಡೆ ನಮಗೆ ಬೇಕು ಅಂತ ಬರ್ತಾಯಿದ್ರು. ಸೊ ಅವ್ರು ಬಂದ ತಕ್ಷಣ ಏನು ಕಟ್ಸ್ಕೊತಿದ್ರು ಹೇಳಿ, ಒಂದು ಥಿಯೇಟ್ರನ್ನ ಕಟ್ಸ್ಕೊಂಡ್ಬಿಡ್ತಾಯಿದ್ರು. ಆ ರೋಮನ್ ಥಿಯೇಟ್ರ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಫುಲ್ಲು ಕೆಳಗಡೆ ಎಲ್ಲ ಕೊರ್ದಿ ಸಿಕ್ಕಿರೋದು ಅನಿಸುತ್ತೆ. ರೋಮನ್ ಥಿಯೇಟ್ರ್ ಮೇಲೆ ಮುಸ್ಲಿಮ್ಸ್ ಬಂದಮೇಲೆ ಈ ಅಲ್ಕಾಜಬಾ ಫೋಟೋಸ್ನ ಕಟ್ಸ್ಕೊಂಡಿರೋದು. ರೋಮನ್ ಥಿಯೇಟ್ರ್ ತುಂಬಾ ಫೇಮಸ್ ಮಾತ್ರ ಇಲ್ಲಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಸಿಕ್ಕಿರೋದು ಅನಿಸುತ್ತೆ. ಆಮೇಲೆ ಇವ್ರಿಗೆಲ್ಲ ಇದು ಓ ವಾವ್, ನನ್ನ ರಿಫ್ಲೆಕ್ಷನ್ ಕಾಣಿಸ್ತಿದೆಯೋ ಗೊತ್ತಿಲ್ಲ. ಸೊ ಕೆಳಗಡೆ ಸಿಕ್ಕಾಪಟ್ಟೆ ದೊಡ್ಡದಿದೆ. ಇಷ್ಟೊತ್ತಕ ಮಲಗ ಹಿಸ್ಟ್ರಿ ನೋಡಿದ್ವಿ. ಮಲಗ ಹೇಗೆ ಸ್ಟಾರ್ಟ್ ಆಯಿತು, ಯಾರ್ಯಾರು ಬಂದರು, ಯಾರ್ಯಾರು ಆಳ್ವಿಕೆ ನಡೆಸಿದ್ರು ಅಂತ. ಇವಾಗಿನ ಸ್ಪೇನಿನ ಮಲಗ ಹೇಗಿದೆ, ಹೇಗೆ ಇವಾಲ್ವ್ ಆಯಿತು, ಮತ್ತು ಜನರಲ್ಲಿ ಏನು ಮಾಡ್ತಾರೆ ನೋಡ್ಕೊಂಡು ಬರೋಣ. ಈ ದಾರಿ ನೋಡ್ತಾ ಇದ್ದೀವಲ್ಲ, ಫುಲ್ ಮಾರ್ಬಲಲ್ಲಿ ಕವರ್ ಆಗಿದೆ. ಅಷ್ಟು ರಿಚ್ ಆಗಿತ್ತು ಈ ಮಲಗ. ಸೊ ಬನ್ನಿ ಈ ಮಲಗ ಆಫ್ಟರ್ ಇವಾಲ್ವಿಂಗ್ ಆದಮೇಲೆ ಹೆಂಗಾಯ್ತು ಅಂತ ನೋಡೋಣ. ಸಂಜೆ ಟೈಮ್ ಆಗ್ತಿದ್ದಂಗೆ ಸ್ಪೇನ್ ಅವ್ರ ಥರ ಟೈಮ್ ಪಾಸ್ ಮಾಡೋದು ಬೇರೆ ಯಾರ ಹತ್ರ ಅದು ಕಲಿಬೇಕು. ಬಿಕಾಸ್ ಏನು ಸಕ್ಕದಾಗಿ ಟೈಮ್ ಪಾಸ್ ಮಾಡ್ತಾರೆ ಗೊತ್ತಾ. ಒಂದು ಕಡೆ ಫುಲ್ಲು ಕೋಸ್ಟು, ಪೋರ್ಟ್ ಜಾಗ, ಈ ಕಡೆ ಫುಲ್ಲು ರೆಸ್ಟೋರೆಂಟ್ಗಳು. ಆ ರೆಸ್ಟೋರೆಂಟ್ಗೆ ಒಳ್ಳೊಳ್ಳೆ ಮ್ಯೂಸಿಕ್ಕು ಬಾರಿಸ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಎಲ್ಲರೂ. ಅವ್ರೇನಂತ ಹೇಳ್ದಕ್ಕೆ ಗೊತ್ತಾ ಇವಾಗ, ಮೈನ ಫ್ಯಾಮಿಲಿಯಾ ಜಂಪಿಂಗ್ ಜಾಕ್. ಬೀಚ್ ಹತ್ರ ಪೋರ್ಟ್ ಜಾಗ ಈ ಕಡೆ ತಿರುಗಿಸಿದ್ರೆ ಇದು ಕಡೆ ಹೋಟೆಲ್ ಗೀಟೆಲ್ಲ ಮಾಡ್ಕೊಂಡವ್ರೆ, ರೆಸ್ಟೋರೆಂಟು. ಅದ್ರ ಮೇಲ್ಗಡೆ ನೋಡಿ ಜನಗಳು ನಡೆದಾಡೋಕ್ಕೆ, ಸಂಜೆ ಹೊತ್ತು ಟೈಮ್ ಪಾಸ್ ಮಾಡೋಕ್ಕೆ ಏನು ಅದ್ಭುತವಾಗಿ ಮಾಡ್ಕೊಂಡವ್ರೆ ಜಾಗನ ಅಂತ. ಸೀಟಿಂಗ್ ಅರೇಂಜ್ಮೆಂಟ್ ತುಂಬ ಚೆನ್ನಾಗಿದೆ ಅಲ್ವಾ ಆ್ಯಕ್ಚುಲಿ. ಸುಮ್ಮನೆ ಕುತ್ಕೊಂಡು ಆರಾಮಾಗಿ ಬಿಸಿಲು ಕಾಯಿಸ್ಕೊಂಡು ಕುತ್ಕೊಳ್ಳೋಕೆ ಚಿನ್ನು ಅಲ್ಲ, ಸಕ್ಕತ್ತಾಗಿದೆ. ಇದು ಫುಲ್ ಗ್ಲಾಸ್ ಹಾಕ್ಬಿಟ್ಟಿದ್ದಾರೆ ಆ ಕಡೆ ಹೋಗ್ಬಾರ್ದು ಅಂತ. ಇಲ್ಲ ಅಲ್ಲೂ ಕೆಳಗಡೆ ತಿರುಗಾಡ್ಬೋದು. ಯಾವುದೋ ದೊಡ್ಡ ಕ್ರೂಸ್ ಬಂದಿದೆ ಅಷ್ಟ ಒಂದು, ಅವಾಗಿದ್ದ ನಿಂತೈತಿ ಇಲ್ಲೇ ಅದು ಅಲ್ಲ. ಓ ಕಿರಣ್, ಇಷ್ಟೇ ಜಾಗ ಇಲ್ಲ ಕಿರಣ, ತಿರ್ಗಾಡ್ಕೊಂಡು ಹೋಗ್ತಾರೆ, ಅಲ್ಲಿಂದ ನಡ್ಕೊಂಡು ಹೋಗ್ಬೋದು. ಅದು ಫುಲ್ ರೆಸ್ಟೋರೆಂಟ್ಸ್ ಅಲ್ಲ, ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಆ್ಯಕ್ಚುಲಿ. ಒಂದು ಸಿಟಿ ಬರೀ ಒಂದು ಪಬ್ಲಿಕ್ ಅವ್ರಿಗೆ ಎಷ್ಟು ಫೆಸಿಲಿಟೀಸ್ ಮಾಡ್ಕೊಡ್ತಾರೆ ಅಂತ ಗೊತ್ತಾಗುತ್ತೆ. ಇಲ್ಲಿ ಪಬ್ಲಿಕ್ ಟಾಯ್ಲೆಟ್ಸ್ನ ನೋಡ್ತಾ ಇದ್ದೀನಿ, ಬೀಚ್ ಮುಂದೆ ಪಬ್ಲಿಕ್ ಟಾಯ್ಲೆಟ್ಸ್ ಆಗಿರ್ಬೋದು, ರೆಸ್ಟೋರೆಂಟ್ಸ್ ಆಗಿರ್ಬೋದು. ಲೈಕ್ ಚೆನ್ನಾಗಿ ಅನಿಸ್ತು ನನಗೆ ಮಲಗ ಸಿಟಿ. ಈ ಸ್ಪೇನಲ್ಲಿ ಏನಪ್ಪ ತುಂಬ ಇಷ್ಟ ಆಗಿದ್ದು ನನಗೆ ಟಪಾಸ್ ಕಲ್ಚರ್ ಅಂತ ಹೇಳ್ತಾರೆ. ಟಪಾಸ್ ಅಂತ ಹೇಳಿದ್ರೆ ಪೋರ್ಷನ್ ತುಂಬ ಚಿಕ್ಕದಾಗಿರುತ್ತೆ. ಏನೇ ಆದರೂ ಕೂಡ ನಮಗೆ ಜಾಸ್ತಿ ತಿನ್ನೋಕ್ಕಾಗಿಲ್ಲ ಅಂದರೆ ಚಿಕ್ಕ ಪೋರ್ಷನ್ನ ಶೇರ್ ಮಾಡ್ಕೊಂಡು ತೊಗೊಬೋದು. ನಾವೀಗ ಬ್ರೇಕ್ಫಾಸ್ಟ್ ಕೂಡ ಅದನ್ನೇ ಮಾಡ್ತಿದ್ದೀನಿ. ಪಹಿಯ ಅಂದರೆ ಏನು ಬರುತ್ತೆ ಅಂದರೆ ತುಂಬ ದೊಡ್ಡದಾಗಿ ಕೊಟ್ಬಿಡ್ತಾರೆ. ನಾವು ಚಿಕ್ಕ ಪುಟಾಣಿ ಹೇಳಿದ್ವಿ. ಪಹಿಯ ಎಷ್ಟು ಹೇಳಿದ್ದು ಬರೀ ಕಿರಣ? ಗೊತ್ತಿಲ್ಲಪ್ಪ. 3 ಅಂದರೆ 300 ರೂಪಾಯಿ. ಒಳ್ಳೆ ಏರಿಯಾದಲ್ಲಿ ಈ ಟಪಾಸ್ ಕಲ್ಚರ್ನಲ್ಲಿ ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತೀವಿ. ಹೆಂಗಿದೆ ಚಿನ್ನು ಬ್ರೇಕ್ಫಾಸ್ಟ್ ಅಂತ? ಈ ಕಾಫಿ ಏನು ಸಕ್ಕತ್ತಾಗಿ ಮಾಡಿದಾರೆ ಗೊತ್ತಾ ಕಿರಣ? ನಿಂಗೆ ಇಷ್ಟ ಆಗಲ್ಲ ಆದರೆ ಕಾಫಿ ಇದು, ಯಾಕಂದರೆ ಫುಲ್ಲು ಡಿಕಾಕ್ಷನ್ ಥರ ಇದೆ. ಕೆಪೆಚಿನೋ ಅಂದರೆ ಮಿಲ್ಕ್ ಜಾಸ್ತಿ ಇಲ್ಲ ಇವ್ರದ್ದು, ಸ್ಟ್ರಾಂಗು. ಕೆಫೆ ಕಾನ್ ಲೀಶೆ ಅಂತ ಹೇಳ್ಬೇಕು ಮೇ ಬಿ ನಾವು, ಕೆಪೆಚಿನೋ ಅಂತ ಹೇಳೋಕ್ಕಿಂತ. ಏನು ಸಕ್ಕದಾಗಿ ಮಾಡ್ಕೊಂಡವ್ರು ಗೊತ್ತಾ ರೆಸ್ಟೋರೆಂಟು. ಪಾಪ ಆ ಹುಡುಗಿ ಒಂದೇ ಹುಡುಗಿ ಬಂದ ತಕ್ಷಣ ಎಲ್ಲರಿಗೂ ಪಟ 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 ಅಂತ ಸರ್ವ್ ಮಾಡ್ತಾವಳೆ. ಆ್ಯಕ್ಚುಲಿ ಟಪಾಸ್ ಕಲ್ಚರ್ ಸಾಕತ್ತು ಫೇಮಸ್. ಎಂತ ಗೊತ್ತಾ, ಚಿಕ್ಕ ಎಣ್ಣೆ ಹೊಡಿತಾರೆ. ಎಣ್ಣೆಗೆ ಸ್ನ್ಯಾಕ್ಸ್ ಬೇಕು ಗೊತ್ತಾ. ಆ ಸ್ನ್ಯಾಕ್ಸ್ ಇವರು ಚಿಕ್ಕದು ಡಿಫ್ರೆಂಟ್ ವೆರೈಟಿ ಆ ಥರ ಹಾಕೊಂಡು ಸ್ನ್ಯಾಕ್ಸ್ ತಿನ್ನೋದು ಬರ್ತದೆ. ನಾವು ಈಗ ಹೇಳಿದ್ದೀವಿ, ನೋಡೋಣ ಹೆಂಗೆ ಬರುತ್ತೆ. ನಾವು ಎಣ್ಣೆ ಹೊಡಿತಲ್ಲ ಗುರು, ಬೆಳಗ್ಗೆ ಕಾಫಿ ಕುಡಿತಾ ಇದೀವಿ ಅಷ್ಟೇ. ನಾವು ಎಣ್ಣೆ ಹೊಡಿತಲ್ಲ ಆದರೆ ಇಂಥ ಚಿನ್ನ ನಮ್ಮದು
ಸ್ಪ್ಯಾನಿಷ್ ಆಮ್ಲೆಟ್ ಆ್ಯಂಡ್ ಆಂಡಲೂಸಿಯನ್. ಗ್ರಾಸಿಯಾಸ್ ಮುಚೋ ಗ್ರಾಸಿಯಾಸ್. ಏನು ಚಿನ್ನು ಅಷ್ಟೇ ಚಿಕ್ಕದು ಕೊಟ್ಟವ್ರೆ? ತಪಾಸ್ ಅಂದರೆ ಇಷ್ಟೇ ಕಿರಣ ಕೊಡೋದು. ಎಳೆ ಮಕ್ಳಿಗೂ ಸಲವಲ್ಲ ಚಿನ್ನು ಅದು. ಅಂದರೆ ಬೆಳಿಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಮಾಡೋಕೆ ಅಷ್ಟೇ ಅಲ್ವಾ ಯೂಸ್ ಮಾಡೋದು ಇವರು, ಅದಕ್ಕೋಸ್ಕರ. ಸೊ ಟಪಾಸಲ್ಲಿ ಪಹಿಯ ಬಂದಿದೆ ನಮಗೆ, ಜೊತೆಗೆ ಫೇಮಸ್ ಸ್ಪ್ಯಾನಿಷ್ ಆಮ್ಲೆಟ್ ಬಂದಿದೆ. ಚಿನ್ನು ಇಷ್ಟಕ್ಕೆ 400 ರೂಪಾಯಿ ಜಾಸ್ತಿ ಆಗಲಿಲ್ಲ? ಆ್ಯಕ್ಚುಲಿ ಜಾಸ್ತಿ ಆಯಿತು, ಇಷ್ಟಕ್ಕೆ ಜಾಸ್ತಿ ಆಯಿತು. 3.95 ಯೂರೋ, €3.95 ಅಂದರೆ 450 ರೂಪಾಯಿ. ನಾನು ಜಾಸ್ತಿ ಅದು 450 ರೂಪಾಯಿ. ನಾನು ಜಾಸ್ತಿ ಇರುತ್ತೆ ಅಂದ್ಕೊಂಡಿದ್ದೆ ಕಿರಣ. ಇದು ಜಾಸ್ತಿ ಆಯಿತು. ಫಿಶ್ ಫುಲ್ಲು ಸೀ ಫುಡ್ಡು ಚೆನ್ನಾಗಿದೆ ಆ್ಯಕ್ಚುಲಿ. ಆದರೆ ಚೆನ್ನಾಗಿದೆ ಅಲ್ಲ, ನೋಡೋಕ್ಕೇನೋ ಚೆನ್ನಾಗಿ ಕಾಣಿಸ್ತಾ ಇದೆ. ಬಿಸಿಬೇಳೆ ಬಾತ್ಗೆ ಚಿಕನ್ ಪೀಸ್ ಹಾಕೊಟ್ಟಂಗಿದೆ ಕಿರಣ. ಅದೇ ಪಯ್ಯ, ಇನ್ನೇನು ಇಲ್ಲ. ಇದೇ ಬೆಳಗಿನ ಆಂಡಲೂಸಿಯನ್ ಬ್ರೇಕ್ಫಾಸ್ಟ್ ಅಂದರೆ. ಆ್ಯಕ್ಚುಲಿ ಇವ್ರು ಸ್ಪೇನ್ ಅವ್ರು ಇದ್ದಾರಲ್ಲ, ಇವರು ಸಖತ್ ಲೇಜಿ ಅಂತಾರೆ. ಈ ಲೇಜಿ ಅಂತ ಪದನ ಅವರು ತಿರ್ಚಾಚ್ಕೊಂಡ್ಬಿಟ್ಟಿದ್ದಾರೆ. ಏನಂತ ಗೊತ್ತಾ, ಮಧ್ಯಾಹ್ನದ ಹೊತ್ತು ಊಟ ಆದಮೇಲೆ ಸಖತ್ ರಿಲ್ಯಾಕ್ಸ್ ಆಗ್ತಾರಂತಿರೋ. ನೀವು ನೋಡ್ತಾ ಇದ್ದೀರಾ ಎಲ್ಲ ಕಡೆ ಇಲ್ಲಿ ಸ್ಪೇನ್ಗಳು ಈ ಥರ ರೆಸ್ಟೋರೆಂಟ್ಗಳಲ್ಲಿ 1 ಅವರ್ 2 ಅವರ್ ಮಿನಿಮಮ್ 2 ಅವರು ಊಟ ಮಾಡ್ತಾರಂತೆ. ಆ ರೆಸ್ಟೋರೆಂಟ್ಗಳು ಅಷ್ಟೇ. ಏನಾದರೂ ಒಂದು ಆರ್ಡ್ರ್ ಮಾಡಿದ್ರೆ ನಿಧಾನಕ್ಕೆ ಬಂತು ಅಂದ್ಕೊಡೋದು, ಯಾಕಂದರೆ ಅವ್ರದ್ದು ರಿಲ್ಯಾಕ್ಸೇಷನ್ ಟೈಮ್ ಅಂತೆ. ಈವನ್ ಕೆಲಸ ಮಾಡ್ತಿರೋರು ಹಂಗೆ ಅಂತೆ. ಸೊ ಅಷ್ಟು ರಿಲ್ಯಾಕ್ಸಿಂಗ್ ಮಾಡ್ತಾರೆ, ಜೀವನನ ಅಷ್ಟು ಆರಾಮಾಗಿ ತೊಗೊಳ್ತಾರೆ ಇವ್ರು ಸ್ಪೇನಿಯಾರ್ಡ್ಸ್ ಅವರು, ಸ್ಪೇನ್ ಪೀಪಲ್. ನೋಡಿ ಹಿಂದೆ ನೋಡ್ತಾ ಇದ್ದೀರಲ್ಲ, ಎಲ್ಲರೂ ಎಷ್ಟು ಆರಾಮಾಗಿ ಊಟ ಮಾಡ್ತಾರೆ ನೋಡಿ. ಮ್ಯೂಸಿಕ್ ಇಲ್ಲಿಂದ ಬರ್ತಿದೆ ಅವಾಗಿಂದ. ಓಕೆ ಓಕೆ, ಚೆನ್ನಾಗಿ ಮಾಡ್ಕೊಂಡವ್ರೆ. ಯಾರು ನಮ್ಮ ಕರ್ನಾಟಕದ ಫ್ಲಾಗ್ ಹಾಕೊಂಡು ಹೋಗ್ತಾವ್ರೆ ಇವರು ಅಲ್ವಾ? ಕೆಂಪು ಇದು ಯಾವುದೋ ಮುಸ್ಲಿಂ ದೇಶದವರು. ಸೊ ಇದೇ ಥರ ಎಲ್ಲ ಕಡೆ ರೆಸ್ಟೋರೆಂಟ್ಗಳು, ಆ ರೆಸ್ಟೋರೆಂಟಲ್ಲಿ ಆರಾಮಾಗಿ ಕೂತ್ಕೊಂಡು ಹಿಂಗೆ ಊಟ ಮಾಡ್ತಾ ಇದ್ದಾರೆ ಎಲ್ಲ ಕಡೆ. ಇದು ಪಯೇಲ ಅನ್ನೋದು ತುಂಬ ಫೇಮಸ್. ಪಯ್ಯನಾ? ಇವ್ರು ಪಹಿಯ ಅಂತಾರೆ. ಈ ಥರ ಸೀ ಫುಡ್ ಪಯ್ಯ ಅಂದರೆ ಏನು ಗೊತ್ತಾ, ರೈಸು ನಮ್ಮ ಬಿರಿಯಾನಿ ರೈಸ್ ಥರ ಮಾಡಿಬಿಟ್ಟು ಅದಕ್ಕೆ ಸೀ ಫುಡ್ಡು ಮತ್ತು ಚಿಕನ್ನು, ಬೀಫು, ಮಟನ್ನು ಎಲ್ಲ ಹಾಕಿ ಮಾಡೋರು. ಡಿಫ್ರೆಂಟ್ ಪಯ್ಯ ಸೀ ಫುಡ್ ಪಯ್ಯಲ್ಲ ಅಂತ. ಏನಿದು ಪ್ರೈಸ್ಗಳು? ಅಷ್ಟೊಂದು ಜಾಸ್ತಿ ಇಲ್ಲ ಆ್ಯಕ್ಚುಲಿ, ಕಮ್ಮಿನೇ ಇದೆ. 1,500 2,000 ಹೆಚ್ಚು ಕಮ್ಮಿ ಅದೇ ರೇಂಜಲ್ಲಿದೆ ಎಲ್ಲ. ಕೇಳಿನ ಈ ರೆಸ್ಟೋರೆಂಟ್ ಹಾಕಬೇಕಿದೆ ನಿನಗೆ ಜ್ಞಾಪನ ಇಲ್ಲಕ್ಕೆ. ನಾವು 2017ರಲ್ಲಿ ಬಂದಾಗ ಇಲ್ಲಿ ನಾವು ಊಟ ಮಾಡಿದ್ವಿ. ಫೋಟೋ ಇದೆ ನನ್ನ ಹತ್ರ, ಇದು ಸೇಮ್ ರೆಸ್ಟೋರೆಂಟ್. 10 ವರ್ಷದಿದ್ದೆ. ಚೆನ್ನಾಗಿದೆ ಗುರು ಒಂಥರ. ಅಂದರೆ ಇಲ್ಲಿ ಇಡೀ ಸ್ಟ್ರೀಟ್ ಫುಲ್ಲು ಹೆಂಗೆ ಇದ್ರಲ್ಲಿ ಮಾಡೋರೆ ನೋಡಿ. 1000 ವರ್ಷದ ಹಳೇದಾದರೂ ಹೆಂಗೆ ಕಾಪಾಡ್ಕೊಂಡವ್ರು ಅವ್ರು ಇನ್ನೂ ಹಳೆ ಏನೋ ತಿನ್ನಂಗೆ ಕಣ್ಬಿತ್ತು ಆಶಂಗೆ. ಆ್ಯಕ್ಚುಲಿ ಏನು ಗೊತ್ತಾ, ನನಗೆ ಊಟ ಕೂತ್ಕೊಂಡು ಮಾಡೋಕ್ಕಿಂತ ಬೇಕ್ರಿಗಳು ಇರ್ತಾವಲ್ಲ, ಅಥೆಂಟಿಕ್ ಬೇಕ್ರೀಸ್ ಇವೆಲ್ಲ, ಏನೋ ತೊಗೊಳ್ಳೋಣ ತಿನ್ನೋಕ್ಕೆ. ಪುಟಾಣಿದೊಂದು ಏನೇನೋ ತಿನ್ನೋಕ್ಕೆ. ಎಂಚಡಾನಾಸ್ ಇದು, ಎಂಪಡಾನಾಸ್. ಮೀಟು, ಚೀಸು, ಕಜ್ಜಕಾಯಿ, ಒಂದು ಚಿಕನ್ ಸ್ಪೈಸಿ ಕೊಡ್ತಾರಂತೆ. ಚಿನ್ನು ನಾವು ನೋಡಿದ ತಕ್ಷಣ ಸ್ಪೈಸಿ ತಿಂತೀರಾ ಅಂದ್ರೆ ಅವರು. ನಾವು ಹಾಟ್ ಆಗಿದ್ದೀವಿ. ಆ್ಯಕ್ಚುಲಿ ಇದೇನು ಚಿನ್ನು, ಇದನ್ನ ಏನಂತಾರೆ? ಎಂಪಡಾನಾಸ್ ಅಂತಾರೆ. ಒಂದು ಕರ್ಜಿಕಾಯಿ ಇದ್ದಂಗಿದೆ, ಕಡುಬಿದ್ದಂಗೆ. ಹಂಗೆ ಮಾಡಿರೋದಲ್ವಾ? ಆ್ಯಕ್ಚುಲಿ ನೋಡಿ ನಮ್ಮ ಕಡುಬಿದ್ದಂಗಿದೆ ಇದು. ಅದನ್ನ ಇವಾಗ ಓವನಲ್ಲಿ ಇಡ್ತಾರಾ? ವೆಜಿಟೇರಿಯನ್ಸ್ಗೂ ಆಪ್ಷನ್ಸ್ ಇದ್ದಾವೆ ಕಿರಣ. ಅದನ್ನ ಇವಾಗ ಓವನಲ್ಲಿ ಇಟ್ಬಿಟ್ಟು ಬಿಸಿ ಮಾಡ್ಬಿಟ್ಟು ಕೊಡ್ತಾರೆ. ನಮ್ಮ ಮೊಟ್ಟೆ ಪಫ್, ಎಗ್ ಪಫ್ ಇದ್ದಂಗೆ ಇದು ಅಲ್ಲ? ಚೆನ್ನಾಗಿದೆ. Cuenta? No problem. Yeah. ಎಷ್ಟು? 400 ರೂಪಾಯಾ? Gracias. 400 ರೂಪಾಯಿ ಚಿನ್ನು? 400 ರೂಪಾಯಿ. ಸೇಮ್ ನಮ್ಮ ಕಡುಬಿದ್ದಂಗೆ ಇದೆ ಚಿನ್ನು. ಎಸ್ ಯೂರೋಸ್ ಅನ್ನೋ ಸಿಕ್ಕಾಪಟ್ಟೆ ಇವಾಗಿಂದ ಹೇಳ್ಬೇಕು ಅಂದರೆ ಯೂರೋ ಸಖತ್ ಪ್ರೈಸ್ ಆಗಿದೆ. 1 ಯೂರೋಗೆ 105 ರೂಪಾಯಿ ಗುರು. ಸಖತ್ ಜಾಸ್ತಿ ಆಗಿದೆ ಪ್ರೈಸು. ಈ ಹುಚ್ಚನ ಮಗ ಬಂದು ಏನೇನೆಲ್ಲ ಮಾಡ್ತಾನೋ ಗೊತ್ತಿಲ್ಲ. ಯಾರು ಹುಚ್ಚನ ಮಗ ಅಂತ ಹೇಳಿ? ಡೊನಾಲ್ಡ್ ಟ್ರಂಪ್ ಹುಚ್ಚನ ಮಗ ಬಂದು ಏನೇನೋ ಮಾಡ್ತಾವೆ. ಬಿಸಿ ವೆಜ್ ಪಕೋಡ ರೆಡಿ. ಸೇಮ್ ನಮ್ಮ ಕಡಿಮೆ ಅದು ಬಿಸಿ ಇರುತ್ತೆ ಕೇಳೋ. ಓವನಲ್ಲಿ ಬಿಸಿ ಮಾಡಿರ್ತಾರೆ. ಸೇಮ್ ಇದ್ದಂಗೆ ಇದೆ. ಟೇಸ್ಟ್ ಮಾಡಿ. ಓಪನ್ ಮಾಡ್ತೀನಿ, ಸ್ವಲ್ಪ ಬಿಸಿ ಆರೋಗ್ಬೇಕು. ಚಿಕನ್ನು. ಎಸ್ ಸಾಸು ಕೇಳ್ತೀನಿ. ಹೆಂಗಿದೆ ಚಿಕನ್ ಪಫ್? ಸೇಮ್ ಚಿಕನ್ ಪಫ್ಸ್ ಕೇಳೋಣ. ಸೇಮ್ ಟು ಸೇಮು ಸಕ್ಕತ್ತಾಗಿದೆ. ಸ್ಪೈಸಿ ಎಲ್ಲ ಇವರು ಎಲ್ಲ ನಮ್ಮ ಹಿಂಗಿದೆ. ಇವರು ಇನ್ವೈಟ್ ಮಾಡಿ ಎಲ್ಲ ಕಡೆಯಿಂದ ಸ್ಪೈಸಿ ತಗೊಂಡ್ಬಂದ್ಬಿಟ್ಟಿದ್ದಾರೆ. ಸಕ್ಕತ್ತಾಗಿರುತ್ತೆ ಎಲ್ಲ ಕಡೆ. ನೋಡಿ ಕ್ಯಾಪ್ಸಿಕಮ್ಮು, ಚಿಕನ್ ಎಲ್ಲ ಹಾಕಿದ್ದಾರೆ. ಈ ಮಲಗ ಫುಲ್ಲು ಚಿಕ್ಕ ನ್ಯಾರೋ ಸ್ಟ್ರೀಟ್ಗಳು ಹೇಳಿದ್ವಲ್ಲ, ಚಿಕ್ಕ ಗಲ್ಲಿಗಳು ನೋಡಿ. ಎಲ್ಲ ಕಡೆ ನೋಡಿದ್ರು ನಿಮ್ಗೆ ಈ ಥರ ಚಿಕ್ಕ ಗಲ್ಲಿಗಳೇ ಕಾಣಿಸೋದು. ಇಲ್ಲೆಲ್ಲ ಲೋಕಲ್ ರೆಸಿಡೆಂಟ್ಸ್ ಇರೋದು ಮನೆಗಳು. ಹಿಂಗೆ ಬಂದರೆ ಇದು ಮೇನ್ ಆ್ಯಲಿನೂ ಎಷ್ಟು ಪುಟಾಣಿ ಇದೆ ನೋಡಿ. ಮೇನ್ ಆ್ಯಲಿ ಪಕ್ಕನೇ ಪುಟ್ಟ ಗಲ್ಲಿ. ಏನು ಚೆನ್ನಾಗಿ ಕಟ್ಸೋರು ನೋಡಿ. ಇದು ಇವರು ಮುಸ್ಲಿಮ್ಸ್ ಅವ್ರದ್ದು, ರೋಮನ್ ಅವ್ರದ್ದು, ಈ ಗ್ರೀಸ್ ಅವ್ರದ್ದು ಎಲ್ಲರದ್ದು ಮಿಕ್ಸಾಗಿ ಆರ್ಕಿಟೆಕ್ಚರ್ ಮಾಡೋರೆ.
ಮನೆಗಳು ನೋಡಿ, ಮನೆಗಳ ಮೇಲ್ಗಡೆ ಚಿಕ್ಕ ಚಿಕ್ಕ ಬಾಲ್ಕನಿಗಳು ನೋಡಿ, ಅಲ್ಲಿ ಬಾಲ್ಕನಿಗಳ ಮೇಲೆ ಎಲ್ಲ ಕಡೆನೂ ಹೂವುಗಳು ಹಾಕಿರ್ತಾರೆ ಇವರು. ಇವಾಗ ಸದ್ಯಕ್ಕೆ ಹಾಕಿಲ್ಲಪ್ಪ. ಕಿರಣ್, ಇದೆಲ್ಲ ಏನು ಗೊತ್ತಾ, ಆ್ಯಕ್ಚುಲಿ ರೆಸ್ಟೋರೆಂಟು ಬಾರ್ಗಳು ಪುಟಾಣಿ ಎಂಟ್ರೆನ್ಸ್ ಇರ್ತವೆ, ಬಟ್ ಏನು ಬ್ಯೂಟಿಫುಲ್ ಆಗಿದೆ ನೋಡ್ಬಾ ಇದನ್ನ. ನಿನಗೆ ಇನ್ನೊಂದು ಗೊತ್ತಾ, ಪ್ರಪಂಚದಲ್ಲಿ ಅತಿ ಹೆಚ್ಚು ಬಾರ್ಗಳು ಇರೋದು ಯಾವ ದೇಶ ಹೇಳು? ಈ ಸ್ಪೇನಲ್ಲೇ. ಯಾಕಂದ್ರೆ ಪುಟಾಣಿ ಬಾರ್ಗಳು. ಏನು ಚೆನ್ನಾಗಿದೆ ನೋಡಿ ಈ ಬಾರು. ಅಲ್ಲ, ಸರಿಗೆ ಹೆಂಗಿದೆ, ಇಷ್ಟೇ ಎಂಟ್ರಿ, ಒಂದು 10 ಜನ ಕುತ್ಕೊಬೋದು. ಪ್ರಪಂಚದಲ್ಲಿ ಅತಿ ಹೆಚ್ಚು ಬಾರ್ಗಳು ಇರೋದು ಸ್ಪೇನಲ್ಲೇ ಅಂತೆ. ಯಾಕಂದರೆ ಪುಟಾಣಿ ಪುಟ್ಟ ಬಾರ್ಗಳು. ಇದು ಬಾರು. ಏನು ತಿನ್ನಕ್ಕೆ ಉಣ್ಣಕ್ಕೆ ಕಮ್ಮಿ ಇಲ್ಲ ಚಿನ್ನು ಇಲ್ಲೆಲ್ಲ ಅಲ್ವಾ? ಊಟದ ಟೈಮ್ ಅಲ್ವಾ ಈಗ. ಹಾಂ, ಅಲ್ಲ ಮನೆಗಳನ್ನ ನೋಡ್ತಾ ಇದ್ದೀನಿ, ನೀನು ಹೇಳ್ದಂಗೆ ಗಲ್ಲಿಗಳು ಚಿಕ್ಕದಾಗಿದ್ರು ಕೂಡ ಇಲ್ಲೊಂಥರ ಆರ್ಕಿಟೆಕ್ಚರ್ ಇದೆ ಅಲ್ವಾ, ಇಲ್ಲೊಂಥರ ಆರ್ಕಿಟೆಕ್ಚರ್ ಇದೆ, ಎಲ್ಲ ಮಿಶ್ರಣ. ಬಾಲ್ಕನಿ ಇದೆ, ಅದಕ್ಕೆ ಹೂವು ಹಾಕೋರೆ, ಇಲ್ಲಿ ಬರೀ ಕಿಟಕಿಗಳವೆ. ಹಾಂ, No me echen la culpa a mí por tener la esperanza de un mundo sin sufrir y más cumbia 700 ಇಸ್ವಿಯಿಂದ 1453ವರೆಗೂ ಇಲ್ಲಿ ಮುಸ್ಲಿಂ ಆಳ್ತಾರೆ. ಮುಸ್ಲಿಂ ಆಳಾದ್ಮೇಲೆ ತಿರ್ಗಾ ರೋಮನ್ಸ್ ಬರ್ತಾರೆ. ಆ ರೋಮನ್ಸ್ ಬಂದ ಮೇಲೆ ಮುಸ್ಲಿಮ್ಸ್ ಅವ್ರನ್ನೆಲ್ಲ ಒಂದು ಸ್ವಲ್ಪ ಹೊಡೆದೋಡಿಸ್ಬಿಟ್ಟು ಕ್ರಿಶ್ಚಿಯಾನಿಟಿನ ಸ್ಥಾಪಿಸ್ತಾರೆ. ಆವಾಗ ಸ್ಪೇನಲ್ಲಿ ಎಲ್ಲ ಕಡೆ ಕ್ರಿಶ್ಚಿಯಾನಿಟಿ ಸ್ಥಾಪಿಸ್ತಾರೆ. ಆವಾಗ ಕೆಥೆಡ್ರಲ್ಗಳು ಅದು ಇದು ಕಟ್ಟಕ್ಕೆ ತುಂಬ ಶುರು ಮಾಡಿದ್ರು. ನೋಡಿ, ಈಗ ಫಸ್ಟ್ ಕೆಥೆಡ್ರಲ್ಲು ಸ್ಪೇನವ್ರು ಬಂದು ಆದಮೇಲೆ ಕಟ್ಸಿರೋದು ಇಲ್ಲಿ. ಅದೇ ರೋಮನ್ಸ್ ಅವ್ರು ಬಂದಾದಮೇಲೆ ಕಟ್ಸಿರೋದು ಫಸ್ಟ್ ಕೆಥೆಡ್ರಲ್ ಇದೆ. ಫಸ್ಟ್ ಕೆಥೆಡ್ರಲ್ ಆಫ್ ಆ್ಯಂಡಲೂಸಿಯಾ ಇದೆ. 1453 ಆದಮೇಲೆ ರೋಮನ್ಸ್ ಅವ್ರು ಕಟ್ಸಿರೋದು. ಚೆನ್ನಾಗಿದೆ ಒಂಥರ. ಇಡೀ ಗಲ್ಲಿಗಳು ನೋಡಿ ಏನು ಕ್ಯೂಟಾಗಿ ಚಿಕ್ಕದಾಗಿ ಏನು ಸಕ್ಕದಾಗಿದೆ ಅಂತ. ಸಂತ ಮರಿಯಾ ಗಲ್ಲಿ ಹೆಸರು ಸಂತ ಮರಿಯಾ ಗಲ್ಲಿ ಅಂತ. ಓಕೆ, ನನಗೆಲ್ಲೋ ಕಾಕ್ಸ್ ಟೌನು, ಫ್ರೇಜರ್ ಟೌನ್ ಹೋದಾಗಿತ್ತು. ಹೌದಾ? ಅಲ್ಲೂ ಹಿಂಗೆ ಇರೋದು. ಚೆನ್ನಾಗೈತೆ. ಇಡೀ ನಗರನೇ ಹಿಂಗೆ ಮಾಡಿಸ್ಕೊಂಡವ್ರಲ್ಲ ಇವರು. ಎಷ್ಟು ದೊಡ್ಡ ಜಾಗ ಇದು. ಸ್ಪೇನಲ್ಲಿ ಆರ್ಟಿಸ್ಟ್ಗಳು ಜಾಸ್ತಿ. ಮೊದಲೇ ಇದು ಪಿಕಾಸೋ ಇರೋ ದೇಶ. ಆ ದೇಶದಲ್ಲಿ ನೋಡಿ ಏನು ಸಾಕಾದಂಗೆ ಮಾಡ್ತಾವ್ರೆ ಕೈಯಲ್ಲಿ. ಏನು ಆರ್ಟಿಸ್ಟ್ಗಳಿಗೆ ಏನು ಕಮ್ಮಿ ಇಲ್ಲ ಗುರು. ಒಂದು ಸಿಟಿ ಅಂತ ಬಂದಮೇಲೆ ಒಂದು ಶಾಪಿಂಗ್ ಏರಿಯಾ ಅಂತ ಇರಲೇಬೇಕು. ಈ ಮಲಗಾ ಸಿಟಿಯ ಒಳ್ಳೆ ಫೇಮಸ್ ಶಾಪಿಂಗ್ ಏರಿಯಾ ಅಂತ ಹೇಳ್ಬೋದು. ಈ ಲಕ ಅಂತ ಲೈಟ್ ಹಾಕಿದ್ರಲ್ಲ, ಕಿಣ್ಣ ಲೈಟ್ ಬರ್ತದ್ರಿಂದ ಇವಾಗ ನೈಟ್ ಹೊತ್ತು ಲೈಟ್ ಶೋ. ಅದು ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿಕೊಂಡು ಇದು ಲೈಟ್ ಕಂಬಗಳಿಗೆ ಹೂವನ್ನ ಇಟ್ಕೊಂಡು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಮಾತ್ರ ಈ ರೋಡು. ಆದರೆ ಎಷ್ಟು ಕ್ಲೀನಾಗಿದೆ ನೋಡಿ. ಆಮೇಲೆ ಏನು ಗೊತ್ತಾ, ಇನ್ನೊಂದು ಎಲ್ಲ ಅಂಗಡಿಗಳೆಲ್ಲ ಲಕ್ಷಾಂತರ ರೂಪಾಯಿ ಇಲ್ಲಿ. ಎಲ್ಲ ಬ್ರ್ಯಾಂಡೆಡ್ ಅಂಗಡಿಗಳೇ. ಸೊ ಬ್ರ್ಯಾಂಡೆಡ್ ಏನಾದರೂ ಶಾಪ್ ಮಾಡಬೇಕು ಮಲಗಾಲಿ ಅಂದರೆ ಈ ಜಾಗಕ್ಕೆ ಬರಬೇಕು. ಎಲ್ಲ ಥರ ಬ್ರ್ಯಾಂಡೆಡ್ ಐಟಮ್ಗಳು ಸಿಗ್ತಾವಂತೆ. ಅಲ್ಲೆಲ್ಲ ಡಿಫ್ರೆಂಟ್ ಕಲರ್ ಬಿಲ್ಡಿಂಗ್ಗಳು ನೋಡಿದ್ವಿ. ಇಲ್ಲಿ ನೋಡಿದ್ವಿ ಕೆಂಪು, ನೀಲಿ ಎಲ್ಲ ಥರ ಬಿಲ್ಡಿಂಗ್ಗಳವೆ. ಈ ಗಲ್ಲಿನಿ ಹೆಂಗೆ ಮಾಡೋರು ನೋಡಿ, ಒಳ್ಳೆ ಮನೆ ಒಳಗಡೆ ಟೈಲ್ಸ್ ಹಾಕಿ ಮಾಡಿರಲ್ವ, ಹಂಗೆ ಮಾಡೋರು ಫುಲ್ಲು. ಆಮೇಲೆ ನೋಡಿ, ಕೆತ್ತೋರಕ್ಕೆ ಜಾರಿ ಬೀಳಬಾರ್ದು ಅಂತ ಅಲ್ವಾ? ಇಲ್ಲಾಂದ್ರೆ ಸಖತ್ ಜಾರಿ ಬೀಳ್ತೀವಿ. ಕೆತ್ತಿದ್ದಾರೆ, ಜಾರಿ ಬೀಳಬಾರ್ದು ಅಂತ. ಫುಲ್ ಸ್ಕಿಡ್ ಆಗ್ತಿತ್ತೇನೋ ಮಳೆ ಬಂದಾಗ. ಇದು ಎಷ್ಟು ವರ್ಷದ ಹಳೇ ಡೋರೋ ಗೊತ್ತಿಲ್ಲ ಗುರು. ಇದು ಹಿಂಗಿದೆ ನೋಡಿ. ಹಿಂಗೆ ನೋಡಕ್ಕೆ ಹೆಂಗಿದ್ಯಾ, ಒಳಗಡೆ ಗಿಫ್ಟ್ ಎಲ್ಲ ಇರಲ್ಲ. ಇವಾಗ ಹೊಸದಾಗಿ ಮಾಡ್ಕೊಂಡಿರೋರು ಮಾಡಿಸ್ಬೇಕಷ್ಟೇ. 4-5 ಫ್ಲೋರ್ ಇದ್ರೂ ಕೂಡ ನಡ್ಕೊಂಡೇ ಹೋಗ್ಬೇಕು ಸ್ಪೇನಲ್ಲಿ ಬಿಲ್ಡಿಂಗ್ಸ್ಗಳಲ್ಲಿ. 1000 ವರ್ಷದ ಹಳೆಯ ಮನೆಗಳು, ಬಿಲ್ಡಿಂಗ್ಗಳು ಅಂದರೆ ಲೆಕ್ಕ ಹಾಕಿ ಹೆಂಗಿರಬೇಕು ಅಂತ. ಇಟ್ಕೆ ಥರನೇ ಇರುತ್ತೆ ನೋಡಿ. ಅಲ್ಲಿ ಮೇಲ್ಗಡೆ ತೋರಿಸ್ತೀನಿ ಹೆಂಗಿದೆ ಅಂತ ನೋಡಿ. ಹಂಗೆ ನೀವು ಮನೆಗಳು, ಅಪಾರ್ಟ್ಮೆಂಟ್ಗಳು, ಆ ಕಲರ್ಗಳು ಹೆಂಗೆ ಬದುಕ್ತಾರಪ್ಪ ಜನ ಇಲ್ಲಿ. ಲಿಫ್ಟ್ ಎಲ್ಲ ಇಲ್ಲ ಅಂದರೆ ಆ ಡೋರ್ಗಳು ನೋಡೋದೇ ಚೆಂದ. ಎಷ್ಟೆಷ್ಟು ದೊಡ್ಡ ಡೋರ್ಗಳಿದೆ ನೋಡಿ ಇಲ್ಲಿ ಒಂದೊಂದು ಬಿಲ್ಡಿಂಗ್ಗಳಿಗೂ. ರಾಜರು ಡೋರ್ಗಳ ಥರ ಅಲ್ವಾ? ಇನ್ನೊಂದೇನು ಇಷ್ಟ ಆಯ್ತು ಗೊತ್ತಾ ಕೇಳೋಣ ನನಗೆ, ಈ ಥರ ಚಿಕ್ಕ ಗಲ್ಲಿಗಳು ಇರೋದ್ರಿಂದ ಗಾಡಿಗಳು ಬರಲ್ಲ ಅಲ್ವಾ, ಆರಾಮಾಗಿ ನಡ್ಕೊಂಡು ತಿರ್ಗಾಡ್ಬೋದು. ಆಗಿನ ಕಾಲದಲ್ಲಿ ಹಿಂಗೆ ಅಲ್ವಾ, ಗಲ್ಲಿಗಳಲ್ಲೇ ಓಡಾಡ್ತಿದ್ದು. ಲೆಕ್ಕ ಹಾಕಿ 1000 ವರ್ಷ ಹಳೇದಿರ್ಬೇಕಂದ್ರೆ ಒಂದ್ಸರಿ ಊಹಿಸ್ಕೊಳ್ಳಿ ಹೆಂಗಿರ್ಬೋದು ಜನಗಳು. ಇಲ್ಲೆಲ್ಲ ಕುದುರೆ ಅದು ಇದು ಮಾರ್ಕೋತಾ ಇದ್ರು. ಕುದುರೆ ಎಲ್ಲ ಇಲ್ಲೇ ಓಡಾಡ್ತಾ ಇತ್ತು. ಟಿಪಿಕಲ್ 1000 ವರ್ಷದಿಂದ ಒಂದು ಯುರೋಪ್ ದೇಶ ಹೆಂಗಿತ್ತು ಅಂತ ಯೋಚಿಸಿದ್ರೆ ನೀವು ಇದೇ ಥರ ಗ್ಯಾಪ್ನಾಗ ಬರೋದು ನಿಮಗೆ. ವೆಲ್ಕಮ್ ಟು ಟಬೆರ್ನಾ ಕ್ಯಾಸಡೋ ವಿನ್ಸ್ಟಾ ಅಂತ. ಟಬೆರ್ನಾ ಕ್ಯಾಸಡೋ ವಿನ್ಸ್ಟಾ ಅಂತ ಆ್ಯಕ್ಚುಲಿ ಹುಡುಕಿದ್ವಿ. ಮೋಸ್ಟ್ ಟ್ರೆಡಿಷನಲ್ ಯೂನಿಕ್ ರೆಸ್ಟೋರೆಂಟ್ ಎಲ್ಲಿದೆ ಇಲ್ಲಿ ಆ್ಯಂಡಲೂಸಿಯಲ್ಲಿ ಅಂದ್ಬಿಟ್ಟು ಇದೇ ಕೊಟ್ಟಿದ್ದು. 55 ವರ್ಷನೋ 66 ವರ್ಷದ 1960ರಲ್ಲಿ ಓಪನ್ ಆಗಿದೆ ಅಂತೆ. ಸಖತ್ ಟ್ರೆಡಿಷನಲ್ ಅಂತೆ. ಇಲ್ಲಿ ಬರೀ ಸೀ ಫುಡ್ ಬಿಟ್ಟು ನಿಮ್ಗೆ ಏನೂ ಸಿಗಲ್ಲ. ಪ್ಲಸ್ ವೈನು, ಟ್ರೆಡಿಷನಲ್ ವೈನ್ ಸಿಗುತ್ತೆ. 50 ವರ್ಷ 100 ವರ್ಷದ ಹಳೆ ವೈನು. ಅದಕ್ಕೆ ನಾವು ಟ್ರೆಡಿಷನಲ್ 50 ವರ್ಷದ ಹಳೆ ವೈನು, ಅದ್ರ ಜೊತೆ ಮೋಸ್ಟ್ ಟ್ರೆಡಿಷನಲ್ ಮಿಕ್ಸ್ಡ್
ಫ್ರೈಡ್ ಇದು ಏನಪ್ಪ ಸೀ ಫುಡ್ ತಿನ್ನೋಣ ಅಂತ ಬಂದಿದ್ದೀವಿ ಇಲ್ಲಿ. ಯಾಕಂದರೆ ಇಲ್ಲಿ ಅತ್ತುಂಟಿಕ್ ಅದೇ ಅಂತೆ. ಸೊ ಇವಾಗ ತಿನ್ನೋಣ ಆರ್ಡರ್ ಮಾಡ್ಕೊಂಡು ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಆದರೆ ಒಂದು ಜಾಗಕ್ಕೆ ಬಂದಮೇಲೆ ಆ ಟ್ರೆಡಿಷನಲ್ ಫುಡ್ ತಿಂದ್ರೇ ಅದ್ರ ಮಜಾ. ಸೊ ಇವಾಗ ಬರಲಿ ನೋಡಿಲಿ ಬಿಡಿಸ್ಕೊಂಡು ಹಾಕೊಳಕ್ಕೆ ಬೋರ್ಡ್ ಕೊಟ್ಟಿರೋದು. ಓಕೆ, ನಾನು 51 ವರ್ಷದ ಹಳೆಯ ವೈನ್ ಅಂತ ಕೇಳಿದ್ರು ಕಿರಣ ಇದನ್ನು. ಸೊ ಆ ವೈನ್ ಅಂತೆ, ವೈನ್ ವಿತ್ ಲೆಮನ್ ಅಂತ ಇವ್ರು ಕೊಟ್ಟಿರೋದು. ಒಂದು ಜಾರ್ ಹೇಳಿದ್ವಿ. 1 ಲೀಟ್ರ್ ಇದೆಯಾ ಕಿರಣ? ಇದು ಇದೆ, 1 ಲೀಟ್ರ್ ಇದೆ ಅಲ್ಲ? ಅದ್ರ ಜೊತೆಗೆ ಥ್ಯಾಂಕ್ ಯು. ಗ್ರಾಸಿಯಾಸ್. ಥ್ಯಾಂಕ್ ಯು. ಅದ್ರ ಜೊತೆಗೆ ಬ್ರೆಡ್ ಕೊಟ್ಟವ್ರು ಇವರು, ಅಪಿಟೈಸರ್ಸ್ ಇವ್ರಿಗೆ. ಸೊ 51 ವರ್ಷದ ಹಳೆ ವೈನ್ಗೆ ಚಿಯರ್ಸ್. ಏನು ವೈನ್ ಅದು? ಓ, ಸ್ವೀಟ್ ವೈನ್ ಕಿರಣ, ಅಂದ್ರೆ ಡೆಸರ್ಟ್ ವೈನ್ ತರ. ಸೊ ಬಿಟ್ಟ ಡ್ರೈ ವೈನ್ ಎಲ್ಲ ಸ್ವೀಟ್ ವೈನ್ ಚೆನ್ನಾಗಿದೆ ಆಕ್ಚುಲಿ. ಒಳ್ಳೆ €9 ಕರೆಕ್ಟ್, ₹900 ಇಷ್ಟು ಫುಲ್ ಜಾರ್ಗೆ. ಎಷ್ಟು ಜನ ಅವ್ರು ಗೊತ್ತಾ ಅವಾಗಿಂದ. ಟಿಪಿಕಲ್ ಆಂಡಲೂಸಿಯನ್ ಲಂಚ್ ಇದು ನಾವು ತಿಂತಾ ಇರೋದು. ಏನಪ್ಪ ಅಂದರೆ ಪೋರ್ಟ್ ಹೇಳಿ ಕೇಳಿ ಅಲ್ವಾ, ಫುಲ್ ಫ್ರೆಶ್ ಸೀ ಫುಡ್ ಆರ್ಡರ್ ಮಾಡಿದ್ವಿ. ಫುಲ್ ಫ್ರೈಡು, ಎಲ್ಲ ಥರ ಫ್ರೈಡ್ ಇದೆ ಕಿರಣ. ಅವಿಚೆನಾಸು, ಕಲಾಮಾರೀಸ್ ಅಂತೆ, ಇದೇನೇನೋ ಸಾರ್ಡಿನ್ಸು ಅಲ್ವಾ, ಎಲ್ಲ ಥರ ಮೀನು ಕೊಟ್ಬಿಟ್ಟವನೆ. ಬಟ್ ಸಾಕಾಗತ್ತೆ ಕಣ ಇಬ್ರಿಗೂ. ಇನ್ನೊಂದು ಸ್ವಲ್ಪ ಆರ್ಡರ್ ಮಾಡ್ಕೊಳ್ಳೋಣ ಅಲ್ವಾ. ಅದ್ರ ಜೊತೆಗೆ 50 ವರ್ಷದ ಹಳೆಯ ವೈನು. ಇವ್ರು ಇಷ್ಟೇ ತಿನ್ನೋದು ಗುರು, ಸೀ ಫುಡ್ಡು ಅದ್ರ ಜೊತೆ ವೈನು. ಇದು ಟಿಪಿಕಲ್ ಬ್ರೇಕ್ಫಾಸ್ಟ್. ಟೇಸ್ಟ್ ಮಾಡಿ ಹೆಂಗಿದೆ ನೋಡೋಣ. ನಾನು ಟೇಸ್ಟ್ ಮಾಡ್ತೀನಿ. ನಾನು ಇದು ತಿಂತೀನಿ, ಅವಿಚಿನೋ ಸಾರ್ಡಿನ್ಸ್. ಹೇಗಿದೆ? ಉಪ್ಪು ಖಾರ ಕಮ್ಮಿ, ಅದು ಫ್ರೈ ಮಾಡಿರೋಕ್ಕೆ. ಫ್ರೈ ನಮ್ಮ ಬೋಂಡ ಥರ ದಪ್ಪು ಮಾಡಿಲ್ಲ, ಲೈಟು ಫ್ರೈ ಮಾಡಿದಾರಲ್ಲ, ಸಕ್ಕತ್ತಾಗಿದೆ ಮಾತ್ರ ಟೇಸ್ಟು. ಉಪ್ಪು ಅದಕ್ಕೆ ಕಿರಣ ಕೊಟ್ಟಿರೋದವ್ರು ಎಲ್ಲರಿಗೂ, ನಿಮ್ಮ ಟೇಸ್ಟಿಗೆ ತಕ್ಕನಾಗ ಹಾಕೊಳ್ಳಿ ಅಂತ. ಖಾರ ಕೇಳೋಣ, ಚಿಲಿ ಅಂತ, ಪಿಕಾಂತೆ ಕೇಳು. ಪಿಕಾಂತೆ ಕೊಡೋಣ. ಎಂಜಾಯ್. ಥ್ಯಾಂಕ್ ಯು. ಅದ್ರ ಜೊತೆಗೆ ಬೈ ಚೀಸ್.